ಗುರುನಾಥ ಶ್ರೀಸ್ಥಲ ಬ್ರಹ್ಮಮೂರ್ತಿ ದೇವಲೋಪುರ ಗ್ರಾಮದಲ್ಲಿ ಶ್ರೀ ಗುರುಮಲೇಶ್ವರ ದಾಸೋಹ ಶಾಖಾಮಠದ ಲಿಂಗೈಕ್ಯ ಶ್ರೀ ಶಿವಪ್ಪ ಸ್ವಾಮಿಗಳವರ ಸಂಸ್ಮರಣ ರಜತ ಮಹೋತ್ಸವ ಹಾಗೂ ಏಕಾದಶ ರುದ್ರ ಪೂಜೆ ಮತ್ತು ಮಂಟೇಸ್ವಾಮಿ ದೇವಸ್ಥಾನದ ಪ್ರಾರಂಭೋತ್ಸವ ಹಾಗೂ ಕಳಶಾರೋಹಣದ ಈ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂಥ ಪರಮ ಪೂಜ್ಯವಾದಂಥ ನಿರಂಜನ ಪ್ರಣವ ಸ್ವರೂಪಿಗಳಾದ ಮುಮ್ಮಡಿ ನಿರ್ವಾಣ ಮಹಾಸ್ವಾಮಿಗಳಲ್ಲಿ ಭಕ್ತಿಪೂರ್ವಕ ಪ್ರಣವವನ್ನು ಸಲ್ಲಿಸುತ್ತಾ ಹಾಗೂ ಈ ಒಂದು ಸಭೆಯ ಅಧ್ಯಕ್ಷತೆಯನ್ನು ವಹಿಸಿ ಇಲ್ಲೇ ಇರುವಂತಹ ಪೂಜ್ಯ ಮಹಂತ ಸ್ವಾಮಿಗಳಲ್ಲಿ ಭಕ್ತಿಪೂರ್ವಕ ಪ್ರಣವವನ್ನು ಸಲ್ಲಿಸುತ್ತಾ ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ದೇವಶ್ರೀ ಸ್ಮರಣ ಸಂಚಿಕೆ ಬಿಡುಗಡೆ ಮಾಡಿದಂಥ ಕಡಗೂರಿನ ಪರಮ ಪೂಜ್ಯರಲ್ಲಿ ನಮಸ್ಕಾರವನ್ನು ಸಲ್ಲಿಸುತ್ತಾ ಹಾಗೂ ವೇದಿಕೆ ಮೇಲೆ ಆಸೀನರಾದಂಥ ಎಲ್ಲ ಪೂಜ್ಯರಲ್ಲಿ ಭಕ್ತಿಪೂರ್ವಕ ಪ್ರಣವವನ್ನು ಸಲ್ಲಿಸುತ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸುವಂಥ ಎಲ್ಲ ಜಂಗಮ ಮೂರ್ತಿಗಳೇ, ಈ ಒಂದು ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾಗಿರುವಂಥ ಎಲ್ಲ ಶರಣ ಬಂಧುಗಳೇ, ತಾಯಿಂದರೆ, ಕಾರ್ಯಕ್ರಮದಲ್ಲಿ ಯಾವುದೇ ಒಂದು ಧಾರ್ಮಿಕ ಸಮಾರಂಭಕ್ಕೆ ಹೋದಾಗ ಮೊದಲು ಮಾತನಾಡಬೇಕು, ಕಡೆಯಲ್ಲಿ ಮಾತನಾಡಿದ್ರೆ ಭಾಳ ಕಷ್ಟ ಅಂತ ನಮ್ಮೆಲ್ಲರಿಗೂ ಗೊತ್ತಿರುವಂಥದ್ದು. ಕಾರ್ಯಕ್ರಮದ ಮೊದಲು ಪ್ರಾರಂಭವಾದ ಸಂದರ್ಭದಲ್ಲಿ ಎಲ್ಲ ಭಕ್ತರು ಕುರ್ಚಿಯ ಮೇಲೆ ಆಸೀನರಾಗಿರ್ತಾರೆ. ಸಮಯ ಕಳೆದಂತೆ ಎಲ್ಲರೂ ಸಹ ಒಬ್ಬೊಬ್ಬರಾಗಿ ನಮ್ಮನ್ನು ಮರೆಯಾಗಿ ಹೋಗ್ತಾ ಅಂಥದನ್ನು ನಾವು ಕಾಣ್ತಾ ಇದ್ದೀವಿ. ಅದಕ್ಕೆ ಕೊನೆಯಲ್ಲಿ ಮಾತನಾಡುವಾಗ ನಾವೆಲ್ಲ ಇರುವಷ್ಟು ಜನ, ನೀವಿರ್ಬೋದು ನಾವಿರ್ಬೋದು, ಹಲವಾರು ವಿಚಾರಗಳನ್ನು ಪೂಜ್ಯರು ಮಾತನಾಡಿದಂಥ ಸದಾಶಿವಮೂರ್ತಿಯವರಿರ್ಬೋದು, ಅವರ ಮಾತುಗಳ ಆಲಿಸೋಕೆ ಒಂದು ಅವಕಾಶ ಅಂತ ನಾವಾದರೂ ಭಾವಿಸ್ಕೊಳ್ಬೇಕಾಗ್ತದೆ. ಹಾಗೆ ನೋಡೋ ಸಂದರ್ಭದಲ್ಲಿ ಈಗ ಈ ಕಾರ್ಯಕ್ರಮದಲ್ಲಿ ನೋಡೋ ಸಂದರ್ಭದಲ್ಲಿ ಇನ್ನೊಂದು ವಿಚಾರವನ್ನು ನನಗೆ ಜ್ಞಾಪಕ ಬರ್ತದೆ. ಸಮಯದ ಅಭಾವ ಅಂತ ಹೇಳ್ತಾ ಇದ್ರು. ಸಮಯದ ಅಭಾವಕ್ಕಿಂತ ನೀವು ಬಂದಿರೋರು ಬೇಗ ಹೊರಟೋಗ್ಬಿಟ್ರೆ ಕಾರ್ಯಕ್ರಮ ಖಾಲಿ ಆಗುತ್ತೆ, ಪೂಜ್ಯರು ಮಾತಾಡೋದಕ್ಕೆ ಯಾರೂ ಇರೋದಿಲ್ಲ ಅನ್ನೋದು ನಾವು ತಿಳ್ಕೊಳ್ಬೇಕಾಗ್ತದೆ. ಕಾರ್ಯಕ್ರಮ ಯಾಕೆಂದರೆ ದಿನನಿತ್ಯ ಸಹಜವಾಗಿ ಮನುಷ್ಯ ನಿತ್ಯ ಕರ್ಮ ಮಾಡುವಾಗ ಪ್ರಸಾದ ಅದು ನಮ್ಮ ಧರ್ಮದಲ್ಲಿ ಇರುವಂಥದ್ದು. ಬೆಳಿಗ್ಗೆ ಮಧ್ಯಾಹ್ನ ಸಂಜೆ ಪ್ರಸಾದ ನಿರಂತರವಾಗಿ ತಮ್ಮ ಮನೆಯಲ್ಲಿ ನಡೆಯುವುದು, ಹೊರಗಡೆ ಹೋದಂಥ ಕಾರ್ಯಕ್ರಮ ನಡೆಯುವಂಥದ್ದು. ಅದೇ ಪ್ರಸಾದವಾಗಿ ಇರ್ತದೆ. ಆ ಪ್ರಸಾದವನ್ನು ಸ್ವೀಕಾರ ಮಾಡುವಂಥ ನೀವೆಲ್ಲರೂ ಭಾಳ ಒಳ್ಳೆಯ ಮನಸ್ಸಿನಿಂದ ಸ್ವೀಕಾರ ಮಾಡುವಂಥದ್ದು ಭಾಳ ಅವಶ್ಯ ಅಂತ ನಾವು ತಿಳ್ಕೊಳ್ಬೇಕಾಗ್ತದೆ. ಅಂಥ ಒಂದು ಸಂದರ್ಭದಲ್ಲಿ ಈ ಒಂದು ಶ್ರೀಮಠದ ಜಡೆ ಸ್ವಾಮಿಗಳಲ್ಲಿ ಈ ಕಾರ್ಯಕ್ರಮ ನೋಡಿದಾಗ ಇನ್ನೊಂದು ಅನಿಸಿಕೆಯನ್ನು ವ್ಯಕ್ತಪಡಿಸಬೇಕು ಅಂತಿದೆ. ಜಡೆ ಸ್ವಾಮಿಗಳಿಗೆ ಅವ್ರನ್ನ ಈ ವೇದಿಕೆ ಮೇಲೆ ಕೂರಿಸಿ ಅವರ ಹಳೆಯ ವಿದ್ಯಾರ್ಥಿಗಳಿರ್ಬೋದು, ಇಲ್ಲ ಮೈಸೂರಿನ ನಾಗರಿಕರಿರ್ಬೋದು, ಎಲ್ಲ ಅವರ ಭಕ್ತರಿಂದ ಅವರನ್ನು ಸನ್ಮಾನ ಮಾಡೋ ಸಂದರ್ಭದಲ್ಲಿ ಅವರಿಗೆ ಒಂದು ಉಂಗುರವನ್ನು, ಒಂದು ಹಳದಿ ಲೋಹವನ್ನು ಹಾಕಿದ್ರು. ಹಳದಿಯ ಲೋಹವನ್ನು ಯಾಕೆ ಹಾಕಿದ್ರು ಅಂತ ನೀವೆಲ್ಲ ತಿಳ್ಕೊಳ್ಬೇಕಾಗ್ತದೆ. ಆ ಹಳದಿಯ ಲೋಹ ಅಂದರೆ ಒಂದು ಉಂಗುರ. ಆ ಉಂಗುರವನ್ನು ಪೂಜ್ಯರಿಗೆ ತೊಡಿಸಿದಾಗ ಅವರು ಭಾಳ ಭಾವುಕರಾದರು. ತಾವೆಲ್ಲ ಗಮನಿಸಿರ್ಬೋದು. ಅದು ಆ ಪ್ರೀತಿಯ ಸಂತೋಷದ ಭಾವುಕ ಅಂತ ನಾವೆಲ್ಲ ತಿಳ್ಕೊಳ್ಬೇಕಾಗ್ತದೆ. ಇನ್ನೊಂದು ವೇದಿಕೆ ಮೇಲಿರೋ ಎಲ್ಲ ಪೂಜ್ಯರಿರ್ಬೋದು, ಅರಗುರು ಚರಮೂರ್ತಿಗಳವರು ಇನ್ನೊಂದು ಅರ್ಥವನ್ನು ನಾವು ತಿಳ್ಕೊಳ್ಬೇಕಾಗ್ತದೆ. ಇಡೀ ಭಕ್ತ ಸಮುದಾಯ ಆ ಉಂಗುರವನ್ನು ತೊಡಿಸಿದಾಗ ಆ ಉಂಗುರ ರೌಂಡಾಗಿರ್ತದೆ, ಅಂದರೆ ರೌಂಡು ಶೇಪಲ್ಲಿ ಇರ್ತದೆ. ಅಂದರೆ ಒಬ್ಬ ಸ್ವಾಮೀಜಿ ಆ ಮಠದ ಪರಿಧಿಯ ಒಳಗೆ ಇರಬೇಕು, ಆದರೆ ಭಕ್ತರು ಆ ಹೊರಗಡೆ ಇರುವಂಥವ್ರು ಅನ್ನೋದನ್ನು ನಾವು ಸೂಚ್ಯವಾಗಿ ಗಮನಿಸಬೇಕಾಗ್ತದೆ. ಯಾಕೆಂದರೆ ಒಂದು ಮಠ ಅಂದರೆ ಅದಕ್ಕೆ ಆದಂಥ ಚೌಕಟ್ಟು ಇರ್ತದೆ. ಆ ಚೌಕಟ್ಟಿನ ಒಳಗೆ ಬದುಕುವಂಥ ಆ ಸಂಸ್ಕೃತಿಯನ್ನು ನೆಲೆಗಟ್ಟಿನಲ್ಲಿ ಸಾರುವಂಥ ಆ ಮಠಕ್ಕೆ ತನ್ನದೇ ಅನ್ನೋ ಸ್ಥಾನಮಾನವನ್ನು ಉಳಿಸ್ಕೊಳ್ಳುವಂಥದ್ದು ಅದು ಮಠವಾಗಿರುತ್ತೆ. ಆ ಶರಣರು ಆ ಪರಿಧಿಯೊಳಗೆ, ಅಂದರೆ ಆ ಭಕ್ತರ ಚೌಕಟ್ಟಿನೊಳಗೆ, ಅಂದರೆ ಭಕ್ತರು ಅಂದರೆ ಅವ್ರು ಹೇಳ್ದಂಗೆ ಅಂತಲ್ಲ, ಆ ಭಕ್ತರು ಆ ಭಾವನೆಯಲ್ಲಿ ನೋಡುವಂಥದ್ದು. ಯಾಕೆಂದರೆ ಒಂದು ದೇವರನ್ನ ಆ ಗರ್ಭಗುಡಿಯಲ್ಲಿ,
ಆ ದೇವಸ್ಥಾನಕ್ಕೆ ಒಂದು ಗರ್ಭಗುಡಿ ಇರ್ತದೆ, ಅದಾದ ನಂತರ ಮುಂದಿನ ಒಂದು ಸುಖಸೀನ ಅಂತ ಇರ್ತದೆ, ಅದಾದ್ಮೇಲೆ ಅಂಗಳ ಅಂತ ಇರ್ತದೆ. ಹಂಗೆ ದೇವಸ್ಥಾನಗಳಲ್ಲಿ 1, 2, 3 ಅಂತ ಏನಿರ್ತದೆ ಆ ಒಂದು ಪರಿಧಿಯ ಒಳಗೆ ಆ ಗುರುಗಳು ಇರುವ ಒಂದು ಭಾವನೆಗೆ ಅವರ ಸಂತೋಷವನ್ನ ಗುರುಗಳ ಮೇಲೆ ಹಂಚಿಕೊಂಡಿರುವುದು ಅಂತ ಈ ಸಂದರ್ಭದಲ್ಲಿ ಹೇಳ್ತಾರೆ. ಹಾಗೆ ಇನ್ನೂ ಹಲವಾರು ಪೂಜ್ಯರು ಇರುವಂಥದ್ದು. ಪಡುಗೂರಿನ ಪೂಜ್ಯರು ಮಾತನಾಡ್ತಾ ಈ ಜಡೇಸ್ವಾಮಿಗಳ ಪರಿಚಯ ಯಾಕೆ ನಮಗೂ ಅಂತಂದ್ರೆ, ನಾವೆಲ್ಲಾದರೂ ಮೈಸೂರಿನ ಭಾಗಕ್ಕೆ ಪೂಜೆ ಹೋದಾಗ ಈ ಬಸಳ್ಳಿ ಉಂಡಿಯವರು ಇವರೆಲ್ಲ ಭಜನಾ ಕಾರ್ಯಕ್ರಮಕ್ಕೆ ಬರುವ ಸಂದರ್ಭದಲ್ಲಿ ಬಹಳ ಪ್ರೀತಿಯ ಒಂದು ಮಾತನ್ನು ಆಡುವ ಸಂದರ್ಭದಲ್ಲಿ, ಜೊತೆಗೆ ಮಡಿವಾಳ ಮಠದಲ್ಲಿ ಇದ್ದ ಸಂದರ್ಭದಲ್ಲಿ ಸಿಗುವಂಥದ್ದನ್ನ ಅವರ ಜೊತೆಲಿ ಇರುವಾಗ ಅವರ ಜೊತೆಲಿ ಇರುವಂಥ ಒಡನಾಟ ಇವತ್ತು ನಮ್ಮ ಈ ಒಂದು ವೇದಿಕೆಯಲ್ಲಿ ಕರ್ತರುವಂಥ ಪ್ರಯತ್ನ ಆಗಿದೆ ಅಂತ ನಾವಾದರೂ ಭಾವಿಸ್ಕೊಂಡು, ಮನುಷ್ಯ ಬಹಳ ಸ್ವಾರ್ಥಪರ ಚಿಂತನೆಗಳಿರ್ಬೋದು, ಇಲ್ಲ ಅತಿಯಾದ ಭಗವಂತನಲ್ಲಿ ಪ್ರೀತಿಯನ್ನ ಇಟ್ಕೊಳ್ಳುವ ಸಂದರ್ಭದಲ್ಲಿ ಆ ನಂಬಿಕೆ ಉಟ್ಕೊಂಡಾಗ ಆ ಮನುಷ್ಯನ ಬದುಕು ಹೇಗಾಗುತ್ತೆ ಅನ್ನೋದು ಒಂದು ವಿಚಾರವನ್ನು ಪ್ರಸ್ತಾಪ ಮಾಡಿ ಇನ್ನು ಪೂಜ್ಯರು ಮಾತನಾಡಿ ಹೆಚ್ಚು ಮಾತನಾಡಿದೆ. ಅದು ಒಂದು ಮಾತನ್ನ ಒಂದು ಉಪಕಥೆಯನ್ನು ಹೇಳಿ ನಾನು ವೇದಿಕೆಯಿಂದ ಹೋಗ್ತಾ ಇದ್ದೀನಿ. ಒಬ್ಬ ಮನುಷ್ಯ ಒಂದು ಗ್ರಾಮ ಇರ್ತದೆ. ಆ ಗ್ರಾಮ ಒಂದು ದೊಡ್ಡ ಅಂದ್ರೆ ಒಂದು ನದಿ ಅಂದ್ರೆ ಒಂದು ಕಟ್ಟೆ ಅಂದ್ರೆ ಒಂದು ಕೆರೆಯ ಕೆಳಗಡೆ ಇರ್ತದೆ ಆ ಗ್ರಾಮ. ಆ ಗ್ರಾಮ ಕೆಳಗಡೆ ಒಂದು 100 ಮನೆಗಳಲ್ಲಿ ಆ ಕೆರೆಯ ಮೇಲುಭಾಗದಲ್ಲಿ ಕೆರೆ ಇದ್ರೆ ಆ ಕೆರೆಯ ಕೆಳಗಡೆ ಅಂದ್ರೆ ಆ ಗ್ರಾಮ ಅಲ್ಲಿ 100 ಮನೆಗಳು ಅಂದ್ರೆ ಸಾವಿರಾರು ಜನರು ಅಲ್ಲಿ ವಾಸ ಮಾಡ್ತಾ ಇರ್ತಾರೆ. ಆಕಸ್ಮಿಕವಾಗಿ ಒಂದು ದಿನ ವಿಪರೀತ ಮಳೆಯಾಗಿ ಆ ಕೆರೆ ತುಂಬಿಡುತ್ತದೆ. ಆ ತುಂಬಿದ ಸಂದರ್ಭದಲ್ಲಿ ಆ ಕೆರೆಯ ಕೋಡಿ ಅಂತ ಏನು ಬಿಟ್ಟಿರ್ತೀವಿ, ಆ ಕೆರೆಯ ಕೋಡಿ ತಡೆನಾಡದೆ ಆ ಕೆರೆಯ ಏರಿ ಸ್ವಲ್ಪ ಬೆಳಕು ಬಿಡುತ್ತದೆ. ಆ ಬೆಳಕು ಬಿಡಿದ ಸಂದರ್ಭದಲ್ಲಿ ಎಲ್ಲೋ ಒಂದ್ ಕಡೆ ಆ ಮಳೆಯ ಆರ್ಭಟಕ್ಕೆ ಅಲ್ಲಿರುವಂತ ಒಬ್ಬ ವಯಸ್ಸಾದಂಥವ್ರು ಗೊತ್ತಾಗುತ್ತೆ ಅವ್ರಿಗೆ, ಇವತ್ತು ನಮ್ಮ ಕೆರೆ ಏನಾದ್ರು ಆಗ್ಬೋದು, ಅನಾಹುತ ಆಗ್ಬೋದು ಅಂತ ಎಚ್ಚರದಿಂದ ಅವರ ಕೆರೆ ಹತ್ರ ಬಂದ ರಾತ್ರಿ ಒಂದು 4 ಬೆಳಕಿನಿಂದ ಕೆರೆ ಹತ್ರ ಬಂದು ನೋಡಿದಾಗ ಆ ಕೆರೆ ಏರಿಯಿಂದ ಸಣ್ಣಕ್ಕೆ ಆ ನೀರು ಜರುಗ್ತಾ ಇರ್ತದೆ. ಅವ್ರಿಗೆ ಗೊತ್ತಾಗುತ್ತೆ ಇವತ್ತು ನಮ್ಮ ಕೆರೆ ಯಾವುದೇ ಕಾರಣ ಕುಡಿಯೋದಿಲ್ಲ, ಕೆರೆ ಒಡೆಯುತ್ತದೆ ಅಂತ ಹೇಳಿ ತಕ್ಷಣ ಗ್ರಾಮದ ಕೆಳಗಿರುವಂತ ಮನೆಗಳ ಹತ್ರಕ್ಕೆ ಬಂದು ಅಲ್ಲಿರುವಂತ ಜನರನ್ನ ಎಚ್ಚರ ಮಾಡ್ತಾರೆ. ಇವತ್ತು ಸಾಕಷ್ಟು ಮಳೆ ಆಗಿದೆ, ಆ ಕೆರೆ ಇನ್ನೂ ಕೋಡಿ ಜಾಸ್ತಿ ಹೋಗ್ತದೆ, ಕೆರೆ ಒಡೆಯುವ ಸಂದರ್ಭವಿದೆ. ಆ ಕೆರೆ ಒಡೆದ್ರೆ ಇಡೀ ಗ್ರಾಮ ಮುಳುಗಡೆ ಆಗ್ತದೆ, ನಾವೆಲ್ಲ ಸುರಕ್ಷಿತವಾದ ಒಂದು ಎತ್ತರ ಪ್ರದೇಶವನ್ನು ಸೇರಬೇಕು ಅಂತ ಹೇಳಿ ಇರುವಷ್ಟು ಜನ ಅವರ ಜೊತೆಯಲ್ಲಿ ಬಂದಂಥವ್ರು ಒಂದಷ್ಟು ಜನ ಆ ಸುರಕ್ಷಿತ ಪ್ರದೇಶಕ್ಕೆ ಹೋಗ್ತಾರೆ. ಹಾಗೆ ಅಲ್ಲಿ ಇದ್ದಂಥವ್ರು ಆ ಸಂದರ್ಭದಲ್ಲಿ ಇರುವಂಥವರೆಲ್ಲ ಒಬ್ಬೊಬ್ಬರಾಗಿ ಸುರಕ್ಷಿತವಾದ ಪ್ರದೇಶವನ್ನು ಸೇರ್ತಾರೆ. ಅದರಲ್ಲಿ ಒಬ್ಬ ಅವನು ಬಹಳಷ್ಟು ಭಗವಂತನ ನಂಬ್ಕೊಂಡಿರುವಂಥ ಅಂದ್ರೆ ದೇವರ ಮೇಲೆ ಅಪಾರವಾದ ನಂಬಿಕೆಯನ್ನ ಇಟ್ಕೊಂಡಿರುವಂಥ ವ್ಯಕ್ತಿ ಆ ಗ್ರಾಮದಲ್ಲಿ ವಾಸ ಮಾಡ್ತಾ ಇರ್ತಾನೆ. ಆ ವಾಸ ಮಾಡುವ ಸಂದರ್ಭದಲ್ಲಿ ಅವರೆಲ್ಲರೂ ಕರೀತಾರೆ, ನೋಡಪ್ಪ ಕೆರೆ ಹೊಡೆದಾಗ ಊರು ಮುಳುಗಡೆ ಆಗ್ತದೆ, ನಾವೆಲ್ಲ ಇಲ್ಲಿ ಬದುಕೋದಕ್ಕೆ ಸಾಧ್ಯ, ಬಂದ್ಬಿಡು ಅಂತ ಹೇಳ್ತಾರೆ. ಇಲ್ಲ ನನಗೆ ಭಗವಂತ ಇದ್ದಾನೆ, ಭಗವಂತ ಕಾಪಾಡಕ್ತಾನೆ, ಹೋಗಿ ಅಂತ ಹೇಳ್ತಾನೆ. ಆಗ ಆ ಕೆರೆ ಏರಿ ಒಡೆದಿರ್ತದೆ. ಅಲ್ಲಿರುವಂಥ ಜನ ಸಾಕಷ್ಟು ಜನ ಒಂದು ಸುರಕ್ಷಿತ ಪ್ರದೇಶಕ್ಕೆ ಹೋಗ್ತಾ ಇರ್ತಾರೆ. ಅದರಲ್ಲಿ ಆಕಸ್ಮಿಕವಾಗಿ ಒಂದಷ್ಟು ಜನ ಉಳ್ಕೊಂಡಿರೋರು ಆ ಕೆರೆ ಒಡೆದ ಸಂದರ್ಭದಲ್ಲಿ ನೀರು ಗ್ರಾಮಕ್ಕೆ ನುಗ್ತಾ ಇದೆ. ನಡೆದುಕೊಂಡು ಬರೋರು ಕರೀತಾರೆ, ಬಾಪ ಬಂದ್ಬಿಡು, ನಾವು ಹೋಗ್ಬಿಡೋಣ, ಒಂದು ಜೀವನ ಉಳಿಸ್ಕೊಳ್ಳೋಣ ಅಂತ. ಇಲ್ಲ ನಾನು ಬರೋದಿಲ್ಲ, ನನಗೆ ಭಗವಂತ ಇದ್ದಾನೆ, ಕಾಪಾಡ್ತಾನೆ ಅಂತ ಮತ್ತೆ ಅಲ್ಲಿ ಬಂದಂಥವನ್ನು ವಾಪಸ್ ಕಳಿಸ್ತಾನೆ. ಅಂದ್ರೆ ಅವನು ಹೋಗ್ತಾನೆ. ಆಗ ಕೆರೆ ನೀರು ಹೆಚ್ಚಾದಂತೆ ಒಡೆದ ಕೆರೆ ನೀರು ಹೆಚ್ಚಾದಂತೆ ಆ ಊರು ಮುಳುಗಡೆ ಆಗ್ತಾ ಇರ್ತದೆ. ಆಗ ಅವನು ತನ್ನ ಕಾಲ ಮೇಲೆ ನೀರು ಬಂದ ಸಂದರ್ಭದಲ್ಲಿ ಒಂದು ಮನೆ ಮೇಲೆ ಕೂರ್ತಾನೆ. ಮನೆ ಹತ್ತಿ ಕೂರ್ತಾನೆ. ಕೂರ್ ಸಂದರ್ಭದಲ್ಲಿ ಇನ್ನೊಬ್ಬ ಆಕಸ್ಮಿಕವಾಗಿ ಉಳ್ಕೊಂಡಿರುವಂತ ಜನ ಒಂದು ದೋಣಿಯಲ್ಲಿ ಬರುವ ಸಂದರ್ಭದಲ್ಲಿ ಅವನನ್ನು ನೋಡ್ತಾರೆ. ನೋಡಪ್ಪ, ನೀರು ಜಾಸ್ತಿ ಆಗ್ತಾ ಇದೆ, ನಾವು ಬದುಕೋದೇ ಕಷ್ಟ ಆಗ್ತದೆ, ನೀನು ಮನೆಯಿಂದ ಇಳಿದು ಬಂದ್ಬಿಡು, ದೋಣಿಯಿಂದ ಹೊರಟೋಗೋಣ ಅಂತ ಆ ವ್ಯಕ್ತಿ ಕರೀತಾನೆ. ಇಲ್ಲ ನನಗೆ ಭಗವಂತ ಇದ್ದಾನೆ, ಭಗವಂತ ನನ್ನ ಕಾಪಾಡ್ತಾನೆ, ನೀವು ಹೋಗಿ ಅಂತ ಒಂದು ಉತ್ತರವನ್ನು ಹೇಳ್ತಾನೆ. ಅವನು ಸಹ ಅಲ್ಲಿ ದೋಣಿಯಲ್ಲಿ ಪ್ರಯಾಣ ಮಾಡೋನು, ಇಲ್ಲಪ್ಪ ಇದು ನಿನ್ನಿಷ್ಟ, ನಾವು ಹೇಳೋದನ್ನ ಹೇಳಿದೀವಿ ಅಂತ ಹೇಳಿದಾಗ ದೋಣಿ ಮತ್ತೆ ಹೊರಟೋಗ್ತದೆ. ಆ ಮನೆ ತುಂಬಿದ ಸಂದರ್ಭದಲ್ಲಿ ಆ ನೀರು ಮನೆಯ ಒಂದು ಕಟ್ಟಡವನ್ನು ತುಂಬಿದ ಸಂದರ್ಭ ಪಕ್ಕದಲ್ಲಿ ಒಂದು ಮರ ಇರ್ತದೆ. ಆ ಮರಕ್ಕೆ ಹೋಗಿ ಹತ್ಕೊಂಡು ಕೂರ್ತಾನೆ ಅವನು. ಆಗ ಆ ಮಳೆ ನೀರು ಆ ಮರವನ್ನ ಮುಳುಗಡೆ ಆಗುವ ಸಂದರ್ಭದಲ್ಲಿ ಅಷ್ಟು ಮಳೆಯ ನೀರು ಬರ್ತಾ ಇದೆ. ಆಗ ಅದೇ ಸಂದರ್ಭದಲ್ಲಿ ಇನ್ನು ಅಕ್ಕಪಕ್ಕದ ಗ್ರಾಮಗಳು ಅಲ್ಲೇ ದೋಣಿಯನ್ನು ಹಾಯ್ಕೊಂಡು ಬರಾಗ, ಇಲ್ಲ ಬಂದ್ಬಿಡಪ್ಪ, ಇಡೀ ಊರೇ ಗ್ರಾಮ ಮುಳುಗಡೆ ಆಗಿದೆ, ನೀನು ಮರದ ಮೇಲೆ ಕೂತ್ಕೊಳ್ಳೋಕೆ ಸಾಧ್ಯ ಇಲ್ಲ, ನಮ್ಮನ್ನ ನೀರು ಮುಳುಗಿಸ್ಬಿಡುತ್ತೆ, ನೀನು ಬಂದು ನನ್ನ ದೋಣಿಯನ್ನು ಸೇರ್ಕೊ ಅಂತ ಹೇಳ್ತಾನೆ. ಇಲ್ಲ ಭಗವಂತ ಇದ್ದಾನೆ, ನನ್ನ ಕಾಪಾಡ್ತಾನೆ ಅಂತ ಮತ್ತೆ ಅಲ್ಲಿ ಬಂದಂಥವನ್ನ ಹೇಳಿ ಕಳಿಸ್ತಾನೆ. ಆಗ ಇಡೀ ನೀರು ಮರವನ್ನ ಆವರಿಸ್ಕೊಂಡು ಆ ವ್ಯಕ್ತಿ ಅಲ್ಲೇ ಅವನ ಜೀವನ ಬಿಡುವ ಜೀವನ ಬಿಡ್ತಾನೆ.
ಜೀವ ಬಿಟ್ಟ ಸಂದರ್ಭದಲ್ಲಿ ಅವನು ಆಗ ಭಗವಂತನ ಹತ್ತಕ್ಕೆ ಭಗವಂತನ ಸಾಮೀಪ್ಯ ಅಂದರೆ ಅವನು ಜೀವ ಬಿಟ್ಟರೆ ಆ ಭಗವಂತನಿಗೆ ಹೋಗ್ತೀವಿ ಅನ್ನೋ ಒಂದು ಭಾವನೆಯನ್ನು ತಿಳ್ಕೊಳ್ಬೇಕಾಗ್ತದೆ. ಆಗ ಭಗವಂತನ ಹತ್ರಕ್ಕೆ ಹೋದಾಗ ಆ ವ್ಯಕ್ತಿ ಭಗವಂತನ ಪ್ರಶ್ನೆ ಮಾಡ್ತಾನೆ, ನಾನು ಅತಿಯಾಗಿ ನಿನ್ನನ್ನು ನಂಬ್ಕೊಂಡಿದ್ದೆ, ನೀನು ನನ್ನನ್ನು ಬದುಕಿಸಲಿಲ್ಲ, ನಾನು ದೇವರನ್ನ ಬಹಳ ನಿಷ್ಠೆಯಿಂದ ನಿನ್ನ ಪೂಜೆ ಮಾಡ್ತಾ ಇದ್ದೆ, ನಿನ್ನನ್ನು ಬಹಳ ನಿನ್ನನ್ನು ಕಾಪಾಡ್ತೀಯ ಅಂತ ಆ ಭಗವಂತನಲ್ಲಿ ಅವನು ಸತ್ತಂತರ ಕೇಳೋ ಸಂದರ್ಭದಲ್ಲಿ ಭಗವಂತ ಹೇಳ್ತಾನೆ, ಇಲ್ಲಪ್ಪ, ಪ್ರತಿಯೊಬ್ಬ ಮನುಷ್ಯನಿಗೂ ಭಗವಂತ ಇದ್ದಾನೆ, ಅವನು ಒಂದೊಂದು ರೂಪದಲ್ಲಿ ಸಹಾಯ ಮಾಡ್ತಾನೆ. ನಿನಗೆ ಮೊದಲು ನೀರಿನ ಪ್ರವಾಹ ಜಾಸ್ತಿ ಆದಾಗ 1 ದೋಣಿ 2 ದೋಣಿ 3 ದೋಣಿಗಳನ್ನ ಕಳಿಸ್ತೆ, ಅದು ಭಗವಂತನ ಆಶೀರ್ವಾದದಿಂದ ನಿನಗೆ ದೋಣಿಗಳು ಬಂತು. ಯಾವುದೇ ವ್ಯಕ್ತಿಯ ರೂಪದಲ್ಲಿ ಅವನ ಒಂದು ಹಾವಭಾವದಿಂದ ಆ ದೋಣಿಗಳು ನಿನ್ನ ಹತ್ರ ಬಂತು. ಆದರೆ ನೀನು ಯಾವ ದೋಣಿಯನ್ನು ನೀನು ಉಪಯೋಗಿಸ್ಕೊಳ್ಳಿಲ್ಲ. ಅದರಿಂದ ನೀನು ಭಗವಂತನ ನಮ್ದಂದ್ರೆ ಅಂದ್ರೆ ಅವಕಾಶಗಳನ್ನ ಇದ್ರೂ ಸಹ ನೀನು ಉಪಯೋಗಿಸ್ಕೊಳ್ಳದೆ ನೀನು ಇವತ್ತು ನನ್ನ ಹತ್ರಕ್ಕೆ ಬಂದಿದಂತೆ. ಯಾಕೆ ಇವತ್ತು ಈ ಮಾತನ್ನು ಹೇಳಬೇಕು ಅಂತಂದ್ರೆ, ಪ್ರತಿಯೊಬ್ಬ ಮನುಷ್ಯ ನಾವೆಲ್ಲ ಹುಟ್ಟು ಆಕಸ್ಮಿಕವಾದ್ರೆ ಸಹಜ ಅಂದ್ರೆ ಸಾವು ಸಹಜವಾಗಿರುವಂಥದ್ದು. ಆ ಹುಟ್ಟು ಸಾವಿನ ನಂತರ ನಾವು ಹೇಗೆ ಬದುಕ್ತೀವಿ, ಭಗವಂತ ಎಲ್ಲರಿಗೂ ಒಂದೇ ತರಹದ ಬದುಕನ್ನು ಕೊಟ್ಟಿರ್ತಾನೆ. ಅವತ್ತು ನಾವು ಆ ಬದುಕನ್ನ ಯಾವ ರೀತಿಯಲ್ಲಿ ನಾವು ನಮ್ಮ ವೀರಶೈವ ಧರ್ಮದಲ್ಲಿರ್ಬೋದು, ನಮ್ಮ ಶ್ರವಣ ಸ್ಥಳದಲ್ಲಿ ನಮ್ಮ ಬದುಕು, ನಮ್ಮ ವೀರಶೈವರು ಯಾಕೆ ಬದುಕಬೇಕು, ಇಲ್ಲ ಒಂದು ಮಠಗಳ ಜೊತೆ ಅನನ್ಯವಾದ ಸಂಬಂಧಗಳನ್ನ ಹೇಗೆ ನಾವು ಕಲ್ಪಿಸ್ಕೊಳ್ಬೇಕು ಅನ್ನೋ ಒಂದು ಹಲವಾರು ವಿಚಾರಗಳನ್ನ ಇವತ್ತು ಭಿಕ್ಷದ ಮಠದ ಬಗ್ಗೆ ಸದಾಶಿವಮೂರ್ತಿ ಅವರು ಬಹಳಷ್ಟು ವಿಚಾರಗಳ ಒಬ್ಬ ಶರಣರಾದವರು ಯಾವ ರೀತಿ ಬದುಕಬೇಕು, ಯಾವ ರೀತಿ ಸೇವೆಯನ್ನು ಮಾಡ್ಕೊಳ್ಬೇಕು ಅನ್ನೋದಕ್ಕೆ ಆ ಉದಾಹರಣೆಗಳ ಸಹಿತ ಸಂಕ್ಷಿಪ್ತವಾಗಿ, ಯಾಕಂದ್ರೆ ಮಾತಾಡೋದು ಸುಮಾರು 1-1.5 ಗಂಟೆ ಮಾತಾಡ್ಬೋದಾಯ್ತು. ಸಮಯದ ಒತ್ತಡದಿಂದ ಹಲವಾರು ವಿಚಾರ ಸೂಚ್ಯವಾಗಿ ತಿಳಿಸುವಂಥ ಸಂದರ್ಭದಲ್ಲಿ ಇವತ್ತು ಭಗವಂತ ನಮ್ಮೆಲ್ಲರ ಜೊತೆಯಲ್ಲಿದ್ದಾನೆ. ಅಂದರೆ ಕಾಣೋದಿಲ್ಲ, ಅದರ ಆ ಸೇವೆಯನ್ನು ಮಾಡೋಕ್ಕೆ ಅವಕಾಶಗಳನ್ನಿರುತ್ತೆ. ಆ ಸೇವೆಯನ್ನು ಮಾಡೋದ ಮುಖಾಂತರ ನಾವೆಲ್ಲ ಒಂದು ವೀರಶೈವ ಸಮಾಜವನ್ನು ಇನ್ನೂ ಹೆಚ್ಚು ಅಂದರೆ ಶರಣಸ್ಥಳ ಅಂದರೆ ಕಾಯಕ ದಾಸೋಹ ಮಠಗಳನ್ನು ಹೆಚ್ಚು ಮುಂದೆ ತೆಗೆದುಕೊಳ್ಳುವಂಥ ಪ್ರಯತ್ನ ತಾವೆಲ್ಲ ಮಾಡ್ತೀನಿ ಅಂತ ಸಂದರ್ಭದಲ್ಲಿ ಇನ್ನು ಪರಮ ಪೂಜ್ಯರ ಆಶೀರ್ವಾದ ತಮ್ಮೆಲ್ಲರಿಗೂ ಸಿಗುವಂತಾಗಲಿ. ಈ ಜಡೇಸ್ವಾಮಿಗಳು 25 ವರ್ಷಗಳನ್ನ ಪೂರೈಸಲು ಸಹ ಆ ಕಾಯಕದಲ್ಲಿ ಇರುವಂಥದಕ್ಕೆ ಎಷ್ಟು ಜನ ಇವತ್ತು ನೀವು ಭಕ್ತರು ಬಂದಿರೋ ಅಷ್ಟೇ ಒಂದು 100 ಜನ ಇವತ್ತು ಜಂಗಮರು ಸೇರೋದಕ್ಕೆ ಸಾಕ್ಷಿ ಅಂತ ಹೇಳಬೇಕಾಗ್ತದೆ. ಯಾಕಂದ್ರೆ ಇಷ್ಟು ಜನನ ಸೇರಿಸ್ಬೇಕಾದ್ರೆ ಅಷ್ಟು ಸುಲಭದ ಮಾತಲ್ಲ. ಅವರ ಒಂದು ಸೇವಾ ಮನೋಭಾವ, ಅವರ ಪ್ರೀತಿ ವಿಶ್ವಾಸ ಇವತ್ತು ಈ ವೇದಿಕೆ ಮೇಲೆ ಎಲ್ಲ ಜಂಗಮರನ್ನ ಸೇರಿಸೋಕೆ ಒಂದು ಅವಕಾಶ ಆಗ್ತದೆ. ಅವ್ರಿಗೂ ಸಹ ಒಳ್ಳೆಯದಾಗಲಿ ಅಂತ ಹೇಳಿ ನನ್ನ 2 ಮಾತನ್ನು ಮುಗಿಸ್ತಾ ಇದ್ದೇನೆ. ಹಲವೇ ಶ್ರೀಗಳಿಗೆ ವಂದನೆಗಳು. ಈಗ ಅವರಿಗೆ ಸನ್ಮಾನ. ನಮ್ಮದು ಪುರುಷ ಪ್ರಧಾನವಾದ ಸಮಾಜ. ಈ ಧಾರ್ಮಿಕ ಕ್ಷೇತ್ರದಲ್ಲೂ ಕೂಡ ಆ ರೀತಿಯಾಗಿದೆ. ಈಗ ನಮಗೆ ನಮ್ಮೊಟ್ಟಿಗೆ ಇರುವ ಜಯದೇವಿ ತಾಯಿ ಇವರು ಒಂದು ವಚನವನ್ನು ಸಂಕ್ಷಿಪ್ತವಾಗಿ ಹೇಳಬೇಕು ಅಂತೇಳಿ ಬಯಸ್ತೇವೆ. ಸುಮ್ಮನೆ ತಿರುಗಿಸ್ತಾರೆ, ಚಾಂಡಿ ಎತ್ತಾಗ್ತಿದೆ. ಲಾಕ್ ತೆಗೆದ್ರೆ ಸುಮ್ಮನೆ ಲಾಕ್ ತಿರುಗಿಸ್ಕೊಳ್ತಾರೆ ಮೇಡಮ್. ಶ್ರೀ ಗುರು ಬಸವಲಿಂಗಾಯ ನಮಃ. ವಿಶ್ವಗುರು ಇಷ್ಟಲಿಂಗ ಜನಕ ಅವತ್ತಿಂದ ಸ್ಮರಿಸಿಕೊಂಡು ಇಂದಿನ ಕಾರ್ಯಕ್ರಮದ ದಿವ್ಯ ಸಮ್ಮುಖವನ್ನು ವಹಿಸಿಕೊಂಡಿರುವಂಥ ಮುಮ್ಮಡಿ ನಿರ್ವಾಣ ಸ್ವಾಮೀಜಿಯವರಿಗೂ ಕೂಡ ಭಕ್ತಿಯ ಶರಣಾರ್ಥಿಗಳನ್ನು ಸಲ್ಲಿಸಿ, ಅದೇ ತೆರನಾಗಿ ಮಾತೃ ಹೃದಯಿಗಳು ಸರಳತೆಗೆ ಹೆಸರಾಗಿರುವಂಥ ನಮ್ಮ ಮಹಾಂತ ಅಪ್ಪಗಳು ಅವರಿಗೂ ಕೂಡ ಭಕ್ತಿಯ ಶರಣಾರ್ಥಿಗಳನ್ನು ಸಲ್ಲಿಸಿ, ಹಾಗೆ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಪೂಜ್ಯರಿಗೂ ಹಾಗೂ ಪಟ್ಟದ ಮಠ, ವಿರಕ್ತ ಮಠ ಹಾಗೂ ನಮ್ಮ ಗುರುಮಲ್ಲೇಶ್ವರ ದಾಸೋಹ ಮಠದ ಎಲ್ಲ ಪೂಜ್ಯರಿಗೂ ಭಕ್ತಿಯ ಶರಣಾರ್ಥಿಗಳನ್ನು ಅರ್ಪಿಸ್ತಾ, ಹಾಗೆ ನಮ್ಮ ದೇವನಾಪುರದ ಎಲ್ಲ ಸದ್ಭಕ್ತ ತಂದೆ ತಾಯಿಗಳು ಹಾಗೂ ಅಕ್ಕಪಕ್ಕದ ಎಲ್ಲ ಗ್ರಾಮಸ್ಥರು, ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ತಾಯಂದಿರು ಮಕ್ಕಳಿಗೂ ಕೂಡ ಭಕ್ತಿಯ ಶರಣಾರ್ಥಿಗಳು. ಮಂಡೆ ಮಾಸಿದಡೆ ಮಹಾಮಜ್ಜನವ ಮಾಡುವುದು, ವಸ್ತ್ರ ಮಾಸಿದಡೆ ಮಡಿವಾಳನಿಗಿಕ್ಕುವುದು, ಮನದ ಮೈಲಿಗೆ ತೊಳೆಯಬೇಕಾದರೆ ಕೂಡಲ ತನ್ನ ಸಂಗಯನ ಅನುಭವ ಮಾಡುವುದು. 12ನೇ ಶತಮಾನದ ಶರಣರು ನಮ್ಮ ಬದುಕು ಜೀವನವನ್ನ ಹಸನಾಗಬೇಕಾದ್ರೆ ಮೊದಲು ಸ್ವಚ್ಛತೆ ಬಹಳ ಮುಖ್ಯ ಅನ್ನುವಂಥದ್ದು. ಸ್ವಚ್ಛತೆ ಎಲ್ಲಿರ್ತದೋ ಅಲ್ಲಿ ಭಗವಂತ ವಾಸವಾಗಿರ್ತಾನೆ ಅನ್ನುವಂಥದ್ದು. ಆ ಸ್ವಚ್ಛತೆಯನ್ನ ಯಾರೋ ಮಾಡುವಂಥದ್ದಲ್ಲ, ನಾವೇ ಮಾಡ್ಕೋಬೇಕು ಅನ್ನುವಂಥದ್ದನ್ನ ಶರಣರು ಕಾಯಕ ಮತ್ತು ದಾಸೋಹ ಅನ್ನುವಂಥದ್ದನ್ನ ನಮಗೆ ಕೊಟ್ಟು ಹೋಗಿದ್ದಾರೆ ಅನ್ನುವಂಥದ್ದು. ಅಂತ ಕಾಯಕ ಮತ್ತು ದಾಸೋಹವನ್ನ ಈ ಭಾಗದಲ್ಲಿ ಪರಿಚಿತವಾಗಿರುವಂತಹ ಮಠ ಅಂದ್ರೆ ದೇವನೂರು ಗುರುಮಲ್ಲೇಶ್ವರ ದಾಸೋಹ ಮಠ ಅನ್ನುವಂಥದ್ದು. ಪ್ರತಿಯೊಂದು ಸಂದರ್ಭದಲ್ಲಿಯೂ ಕೂಡ ನಮ್ಮ ದೇವನೂರು ಗುರುಮಲ್ಲೇಶ್ವರ ಪರಂಪರೆಯಲ್ಲಿ ಬರುವಂತ
ಮಹಾನ್ ಸ್ಥಾನಕ್ಕೆ ಹೋಗೋದಕ್ಕೆ ಸಾಧ್ಯ ಅನ್ನುವಂಥದ್ದಕ್ಕೆ ವ್ಯಕ್ತ ನಿದರ್ಶನವಾಗಿ ಜಡ ಸ್ವಾಮಿಗಳು ಅನ್ನುವಂಥದ್ದು. ಅದಕ್ಕೋಸ್ಕರವಾಗಿ ನಾವು ಗುರು ಸೇವೆಯನ್ನು ಮಾಡಬೇಕು. ನಮ್ಮ ಗುರುಮಲ್ಲೇಶ್ವರ ಪರಂಪರೆಯಲ್ಲಿ ಕಾಯಕ ದಾಸೋಹ ಸೇವೆ ಎನ್ನುವಂಥದ್ದು ಅಂತ ಸೇವಾ ಮನೋಭಾವನೆ ಇಟ್ಕೊಂಡು ನಮ್ಮ ಜಡ ಸ್ವಾಮಿಗಳು 2-3 ತಿಂಗಳ ಕಾಲ ಪರಿಶ್ರಮದಿಂದ ಅನ್ನುವಂಥದ್ದನ್ನು ನೀವೆಲ್ಲರೂ ಕೂಡ ತೋರಿಸಿಕೊಟ್ಟಿದ್ದೀರಾ. ಅಂತ ಭಕ್ತಿಯ ಬೆಳೆಯನ್ನ ನಮ್ಮ ಜಡ ಸ್ವಾಮಿಗಳು ಬೆಳೆಸ್ತಾ ಇದ್ದಾರೆ ಎನ್ನುವಂಥದ್ದು. ನಾವೆಲ್ಲರೂ ಮನೆಯಲ್ಲಿ 5-6 ಜನ ಮಕ್ಕಳಿರ್ತಾರೆ. ಒಬ್ಬ ತಂದೆ ತಾಯಿಗೆ ರೀತಿ ತೊಂದರೆ ಆಗಲಾರ್ದಂಗೆ ಹ್ಯಾಂಗ್ ನೋಡ್ಕೊಂತೀರೋ ಹಾಗೆ ನಮ್ಮ ಜಡ ಸ್ವಾಮಿಗಳನ್ನು ಹಾಗೆ ಸ್ವಾಗತ ಮಾಡ್ಬೇಕಾದ್ರೆ ಒಬ್ರು ಹೇಳ್ತಾ ಇದ್ರು, ಬುದ್ಧಿಯವರು ನಿದ್ದೆ ಮಾಡಿದರೋ ಊಟ ಮಾಡಿದರೋ ನಮಗೆ ಗೊತ್ತಿಲ್ಲ ಅನ್ನುವಂಥದ್ದು. ಅದಕ್ಕೋಸ್ಕರವಾಗಿ ನಿಮ್ಮ ಮಗನನ್ನ ನೀವು ಯಾವ ರೀತಿಯಾಗಿ ನೋಡ್ತೀರೋ ಹಾಗೆ ಮಗನ ಆರೈಕೆ ಪೂರೈಕೆಯನ್ನು ಕೂಡ ಮಾಡಬೇಕು. ಜಡ ಸ್ವಾಮಿಗಳಿಗೆ ಹೊಟ್ಟೆ ಹಸಿವಿಗಿಂತಲೂ ಕೂಡ ನೆತ್ತಿಯ ಹಸಿವು, ಜನಸೇವೆಯ ಹಸಿವು ಹೆಚ್ಚಾಗಿದೆ. ಇನ್ನು ಒಳ್ಳೊಳ್ಳೆ ಕಾರ್ಯಗಳನ್ನ ಅಂತ ಪೂಜ್ಯರ ಕಡೆಯಿಂದ ನೀವೆಲ್ಲರೂ ಕೂಡ ಮಾಡಿಸ್ಕೋಬೇಕು. ಅವರಿಗೆ ಸಹಾಯ ಆ ಜಡ ಸ್ವಾಮಿಗಳಿಗೆ ಪ್ರೀತಿ ವಾತ್ಸಲ್ಯದಿಂದ ನೀವು ನೋಡ್ಕೋಬೇಕು ಅನ್ನುವಂತ ಮಗದೊಮ್ಮೆ ಹೇಳ್ತಾ ಇಷ್ಟೊಂದು ಪೂಜ್ಯರು ಇಷ್ಟೊಂದು ಭಕ್ತಿ ಅಭಿಮಾನವನ್ನು ಇಟ್ಕೊಂಡು ನಾವೆಲ್ಲರೂ ಕೂಡ ಬಂದಿದ್ದೇವೆ ಅನ್ನುವಂಥದ್ದು ನಮ್ಮೆಲ್ಲರಿಗೂ ಕೂಡ ತಾಯಿಯವರಿಗೆ ವಂದನೆಗಳು. ನಾವು ಈ ಸಮಾರಂಭದಲ್ಲಿ ಉಪಸ್ಥಿತರಿರುವ ಪುಟ್ಟಗುತ್ತಿಯವರನ್ನ ಅವರ ಉಪಸ್ಥಿತಿಯನ್ನು ಗಮನಿಸಿ ಅವರಿಗೆ ಸ್ವಾಗತವನ್ನು ಕೋರುತ್ತೇವೆ. ಹಾಗೆ ಈಗ ಮುಂದಿನ ಕಾರ್ಯಕ್ರಮ ಬಹಳ ಜನರ ಒತ್ತಾಯದ ಮೇರೆಗೆ ಬಲ್ಲಾತನಿದ್ರು, ಶಿವಜಂಗಮ ಎಂದು ಬಲ್ಲಾತನಿದ್ರು, ಶಿವಪ್ರಸಾದವೆಂದು ಬಲ್ಲಾತನಿದ್ರು, ಶಿವ ಆಚಾರವೆಂದು ಬಲ್ಲಾತನಿದ್ರು. ಇಂತಿ ಪಂಚವಿಧವು ಪರಬ್ರಹ್ಮದಿಂದಲಿದ ಮಹಾಗಣೇಶ್ವರ ಪ್ರಥಮದಲ್ಲಿ ಬಸವಾದಿ ಪ್ರಮುಖರನ್ನು ಸ್ಮರಿಸುತ್ತಾ ವಹಿಸಿರ್ತಕ್ಕಂಥವರು ಕನಕಪುರದ ಪೂಜ್ಯ ಗುರುಗಳಲ್ಲಿ ಹಾಗೂ ದಿವ್ಯ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ದೇವನೂರು ಪೂಜ್ಯರಲ್ಲಿ, ಆದೇಶ್ವರ ಬೆಟ್ಟದ ಪೂಜ್ಯರಲ್ಲಿ ಹಾಗೂ ಕುದೇರಮಠದ ಪೂಜ್ಯರಲ್ಲಿ, ಅರವೆ ಮಠದ ಪೂಜ್ಯರಲ್ಲಿ, ಮಡಿವಾಳ ಸ್ವಾಮಿ ಮಠದ ಪೂಜ್ಯರಲ್ಲಿ, ಇನ್ನು ಎಲ್ಲ ಅರಗಲು ಜಲಮೂರ್ತಿಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸುತ್ತಾ ನನ್ನ ಎದುರುಗಡೆ ಕುಳಿತಿರ್ತಕ್ಕಂಥ ಜಂಗಮ ತುಂಗವರಲ್ಲಿ ವಂದಿಸಿ, ಮಹಾಜನಗಳೇ, ಮಾತೆ, ಇವತ್ತು ಈ ಕಾರ್ಯಕ್ರಮದಲ್ಲಿ ನಾನೊಂದು ವಿಶೇಷವನ್ನು ಕಂಡೆ ಅಂತ ನಾನಾದರೂ ಅನ್ಕೊಳ್ತೀನಿ. ಕಾರಣ ಏನು ಅಂತಂದರೆ, ಒಂದು ಧಾರ್ಮಿಕ ಸಭೆ ನಡೆದಂತಹ ಸಂದರ್ಭದಲ್ಲಿ 100 ಜನ ಮಠಾಧೀಶರು ಭಾಗವಹಿಸಿದರೆ ಅದಕ್ಕೊಂದು 50 ಪಟ್ಟು ಭಕ್ತರು ಭಾಗವಹಿಸ್ತಾರೆ. ಬಹುಶಃ ಇಲ್ಲೂ ಭಾಗವಹಿಸಿದ್ರು. ಮಠಾಧೀಶರು ಅಂದರೆ ಪೂಜ್ಯರುಗಳು, ಕೆಲವು ಪೂಜ್ಯರುಗಳು ತನ್ನಿಮಿತ್ತ ಕಾರ್ಯಕ್ರಮಗಳ ನಡುವೆ, ಅಂದರೆ ಅವರಿಗೆ ಎಲ್ಲೋ ಬೇರೆ ಕಡೆ ಪೂಜೆ ಇದ್ದ ಕಾರಣ, ಸಾವಿದ್ದ ಕಾರಣ, ಅನಿವಾರ್ಯ ಅವರು ಭಾಗವಹಿಸಬೇಕಾದಂಥ ಕಾರಣ ಅವರು ತಮ್ಮ ಆಶೀರ್ವಚನವನ್ನು ನೀಡಿ ನಿರ್ಗಮಿಸಿದರು. ಪೂಜ್ಯರು ಬಂದಿದ್ದೇ 100 ಜನ ಆದ್ದರಿಂದ ಏನು ಆ ಕುರ್ಚಿ ಖಾಲಿ ಆಯ್ತಾ ಸ್ವಲ್ಪ ಹೆಂಗೋ ತುಂಬ್ಕೊಳ್ತಿತ್ತು. ಆದರೆ ಭಕ್ತರು ಖಾಲಿ ಆಯ್ತಾ ತುಂಬದ ಹೆಂಗೆ ಅನ್ನೋದು ಒಂದು ಪ್ರಶ್ನೆ ಆಯಿತು. ಯಾಕೆಂತಂದ್ರೆ ಈಗಾಗಲೇ ಕುರ್ಚಿಗಳು ಅರ್ಧ ಖಾಲಿಯಾಗಿವೆ. ನಾವು ಮಾತನಾಡೋದಾದ್ರೆ ಯಾರ ಜೊತೆ ಅನ್ನುವಂಥದ್ದು ಒಂದು ಪ್ರಶ್ನೆ ಆಗ್ತದೆ. ನಮ್ಮ ಮಾತುಗಳನ್ನ ಯಾರೂ ಕೇಳಲ್ಲ, ಮಾತುಗಳನ್ನ ಅಷ್ಟು ಸುಲಭವಾಗಿ ಯಾರೂ ಕೇಳಲ್ಲ. ಆದ್ರೆ ನಾವು ಮಾತನಾಡಲಿಕ್ಕೂ ಆಗಲ್ಲ. ನಾವು ಹೇಳಿದ್ರೆ ಏನು ಬಸವಾದಿ ಪ್ರಮಥರು ಕೊಟ್ಟು ಹೋಗಿರ್ತಕ್ಕಂಥ, ಮಾಡಿ ಹೋಗಿರ್ತಕ್ಕಂಥ, ಅವರು ನಮ್ಗೆ ಹೇಳಿ ಹೋಗಿರ್ತಕ್ಕಂಥ ಒಂದು ಜ್ಞಾನದ ನುಡಿಗಳನ್ನ ನಿಮಗೆ ತಲುಪಿಸಬಹುದು. ಒಬ್ಬರು ಪೂಜ್ಯರು ಒಂದು ಕಡೆ ಬಹಳ ದೊಡ್ಡ ಸಮಾರಂಭ, ಧಾರ್ಮಿಕ ಸಮಾರಂಭ, ಒಂದು ಮಠದ ಧಾರ್ಮಿಕ ಸಮಾರಂಭಕ್ಕೆ ಒಂದು ಸಿನಿಮಾ ನಟರು ಬಂದಿದ್ರು. ಇದು ಪ್ರತ್ಯಕ್ಷವಾಗಿ ನೋಡಿದಂಥದ್ದು. ಅವ್ರು ಬಂದಂಥ ಸಂದರ್ಭದಲ್ಲಿ ಜನವೋ ಜನ, ಆ ಪೆಂಡಾಲ್ 10 ಪಟ್ಟು ಜನ ಇದ್ರು. ಅವರು ಮಾತನಾಡಿ ಹೋದ್ರೆ ಸಾಕು ಅಂತ ಎಲ್ಲ ಅನ್ಕೊಂಡಿದ್ರು. ಯಾಕೆಂದ್ರೆ ಅಷ್ಟೊಂದು ಗೊಂದಲ, ತಳ್ಳಾಟ, ನೂಕಾಟ ಎಲ್ಲ ಇತ್ತು. ಸರಿ, ಅವ್ರು ಮೊದಲೇ ಕಳಿಸ್ಬಿಡಿ ಅಂತ ಕಳಿಸ್ಬಿಟ್ರು. ಮಾತಾಡಿಸಿ ಆಮೇಲೆ ಎಲ್ಲ ಶಾಂತವಾಗ್ಬಿಟ್ಟು ಪೆಂಡಾಲ್ ತುಂಬ ಜನ ಕೂತಿತ್ತು. ಆಗ ಪೂಜ್ಯರು ಮಾತನಾಡುವಾಗ ಹೇಳಿದ್ರು, ಜೋರಾಗಿ ಗಾಳಿ ಬಂತು, ಏನು ಬೆಳೆದಂತಹ ಧಾನ್ಯವನ್ನು ತೂರು, ಆ ಧಾನ್ಯದಲ್ಲಿ ಜಲ್ಲೆಲ್ಲ ಹೊರಟೋಯ್ತು, ಗಟ್ಟಿಯಾದದ್ದು ಉಳುಕತ್ತು ಅಂತ. ಹಾಗೆ ಈ ಗಟ್ಟಿಯಾದದ್ದು ಉಳಿದೆ ಅಂತ ಒಂದು 4 ಶರಣರ ಹಿತವಚನಗಳನ್ನು ಹೇಳ್ಬೋದಾಗಿದೆ. ಈ ಅಖಂಡ ಭಾರತಕ್ಕೆ ಒಂದು ಭವ್ಯ ಪರಂಪರೆ, ಅಖಂಡ ಭಾರತಕ್ಕೆ ಭವ್ಯ ಪರಂಪರೆ.
ಇಡೀ ಜಗತ್ತು ಭಾರತವನ್ನು ನೋಡ್ತದೆ. ಕಾರಣ ಏನು ಅಂತಂದ್ರೆ ಇಲ್ಲಿ ಪ್ರತಿಯೊಂದು ವಿಚಾರವು ಧಾರ್ಮಿಕ ಹಿನ್ನೆಲೆಯಲ್ಲೇ ನಡೀತದೆ ಅಂತಕ್ಕಂಥದ್ದು ಮಹತ್ವವುಳ್ಳಂಥದ್ದು. ಧರ್ಮ ಬಿಟ್ಟು ಭಾರತ ಇಲ್ಲವೇ ಇಲ್ಲ. ಆ ನಡುವೆ ಇಡೀ ಧರ್ಮವನ್ನು ಹಬ್ಬಿಕೊಂಡು ಇಡೀ ಜಗತ್ತಿಗೆ ಒಂದು ವಿಶೇಷವಾದಂತಹ ಸಂದೇಶವನ್ನು ಸಾರಿ ಎಲ್ಲರೂ ಸಹ ಭಾರತ ನೋಡುವಂತ ವಿಚಾರ ಯಾವುದು ಅಂತಂದ್ರೆ ಅದು ಧಾರ್ಮಿಕ ವಿಚಾರದಲ್ಲಿ. ಅಂತಹ ಧರ್ಮವನ್ನ ಒಪ್ಪಿಕೊಂಡು ಬೆಳೆದಂತಹ ದೇಶ ಭಾರತ ದೇಶ. ಸಾಕಷ್ಟು ತತ್ವಗಳು, ಸಂಪ್ರದಾಯಗಳು, ಹೀಗೆ ಇಲ್ಲಿ ವೇದ, ಆಗಮ, ಪುರಾಣಗಳು ಇವೆಲ್ಲವೂ ಬಂದು ಇವೆಲ್ಲವೂ ನಿರಾಕಾರ ವ್ಯವಸ್ಥೆಯನ್ನು ಇಟ್ಟುಕೊಂಡು ಹುಟ್ಟಿದಂಥ ಧರ್ಮ, ಪ್ರಾಕೃತಿಕ ಸಂಬಂಧವನ್ನ ಇಟ್ಕೊಂಡು ಬೆಳೆದಂತಹ ಧರ್ಮ ಏನಾಯಿತು, ಕಲ್ತವರ ನಡುವೆ ಏನು ವಿದ್ಯಾವಂತರು, ಬುದ್ಧಿವಂತರು, ತಿಳಿದಂಥವ್ರ ನಡುವೆ ಏನಾಯಿತು, ಕೆಲವು ಸಂಪ್ರದಾಯಗಳ ನಡುವೆ ಶೋಷಣೆಗೆ ಒಳಗಾಯಿತು. ಸಾಮಾನ್ಯ ಜನ ಶೋಷಣೆಗೆ ಅದು ಒಳಗಾಗುವ ರೀತಿಯಲ್ಲಿ ನಡ್ಕೊಳ್ಳುವಂಥ ಒಂದು ಸಂಪ್ರದಾಯಗಳು ಹುಟ್ಟುಕೊಂಡು, ಅಂಥ ಸಂದರ್ಭದಲ್ಲಿ ಈ ಸಮಾಜದ ಕೊಳೆಯನ್ನ ತೊಳೆಯಲು ಈ ಮತ್ತೆ ಲೋಕದ ಮಹಾಮಣಿಯವನ್ನ ಪೂರೈಸಲು ಬಂದಂಥವರು ಅಂತಂದ್ರೆ ಬಸವಾದಿ ಪ್ರಮುಖರು. ಸಂಪ್ರದಾಯಗಳನ್ನು ವಿರೋಧಿಸಿ ಏನು ದೇಹವನ್ನೇ ದೇಗುಲವಾಗಿಸಿಕೊಂಡು ಆತ್ಮವನ್ನ ಏನು ಪ್ರಾಣಲಿಂಗವನ್ನಾಗಿಸಿಕೊಂಡು ದೇಹದಲ್ಲಿ ಇಷ್ಟಲಿಂಗವನ್ನು ಕೊಟ್ಟು ಆತ್ಮ ಪರಮಾತ್ಮರ ನಡುವೆ ಸಂಬಂಧವನ್ನು ಕಲ್ಪಿಸಿ ಭಕ್ತನ ದೇಹದಲ್ಲಿ ದೇವರನ್ನ ನೋಡಿದಂತಹ ಒಂದು ಧರ್ಮ ಈ ಜಗತ್ತಿನಲ್ಲಿ ಇದ್ರೆ ಅದು ಬಸವ ಧರ್ಮ, ಲಿಂಗವಂತ ಧರ್ಮ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ನಾವು ಅರ್ಥಕೊಳ್ಬೇಕಾಗ್ತದೆ. ಅಂತಹ ಬಸವ ಪರಂಪರೆಯಲ್ಲಿ ಬಂದಂತಹ ಇವತ್ತು ಏನು ಮಾತನಾಡ್ತಾ ಸದಾಶಿವಮೂರ್ತಿ ಹೇಳಿದ್ರು, ಕಲ್ಯಾಣವನ್ನ ನಾವು ನೋಡಿಲ್ಲ, ನೋಡ್ದಂಗೆ ಆಗ್ತಾ ಇದೆ ಅಂತ ಅನ್ನಿಸ್ತದೆ ಅಂತ. ಇಲ್ಲ, ಆಗ್ತಾ ಇದೆ ಅಂತ ಅನ್ಸೋದಲ್ಲ, ಇದು ಕಲ್ಯಾಣವೇ ಹೌದು ಅಂತ ನಾವು ಭಾವಿಸ್ಕೊಳ್ಳೇಬೇಕು. ಯಾಕೆಂತಂದ್ರೆ ಆ ಪರಂಪರೆ 12ನೇ ಶತಮಾನದಿಂದ ಇಲ್ಲಿ ತನಕನೂ ಅದನ್ನೇ ಮಾಡ್ಕೊಂಡು ಬಂದಿದೆ, ಮುಂದೆ ಅದನ್ನೇ ಮಾಡುತ್ತೆ. ಏನು ಆ ಪರಂಪರೆ ಅಲ್ಲಿಂದ ಇಲ್ಲಿ ತನಕ ಬಂತಲ್ಲ, ಬಸವಾದಿ ಪ್ರಮದರ ನಂತರ ಬಂದಂತಹ 101 ವಿರಕ್ತರು, ಅದಾದ ನಂತರ ಯಡಿಯೂರು ಸಿದ್ಧಲಿಂಗೇಶ್ವರರು, ಅದಾದ ನಂತರ ಏನು ಬಂದಂತ ಅಖಂಡೇಶ್ವರರು ಅಂದ್ರೆ ಷಣ್ಮುಖ ಶಿವಗಳು, ಅದಾದ ನಂತರ ಬಂದಂತಹ ಏನು ಉದ್ಧಾರ ಸ್ವಾಮಿಗಳು, ಅಥನೀಶ್ವರಿಗಳು, ಗುರುಮಲ್ಲೇಶ್ವರರು, ಇವರೆಲ್ಲ ಆ ಬಸವ ಪರಂಪರೆಯನ್ನು ಎತ್ತಿ ಹಿಡಿದು ಭಕ್ತರ ಮನೆಯನ್ನ ಬೆಳಗಿದ್ದಾರೆ, ಮನವನ್ನ ಬೆಳಗಿದ್ದಾರೆ. ಆ ಬೆಳಗಿನೊಳಗೆ ಬೆಳಗನ್ನ ಕಂಡಂಥವರು ಮಹಾತ್ಮರಾದಂಥವರು ಗುರುಮಲ್ಲೇಶ್ವರರು ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ನಾವು ನೆನೆಸ್ಕೊಳ್ಬೇಕಾಗ್ತದೆ. ನಾವು ಯಾರನ್ನ ಮಹಾತ್ಮರು ಅಂತೀವಿ? ಈಗ ಸತ್ವದ ಆಸೆಗೆ ಸತ್ತದ್ದು ಕೋಟಿ, ಆಮಿಷಕ್ಕೆ ಸತ್ತದ್ದು ಕೋಟಿ, ಹೊನ್ನು ಹೆಣ್ಣು ಮಣ್ಣಿಗೆ ಸತ್ತದ್ದು ಕೋಟಿ, ನಿನಗಾಗಿ ಸತ್ತವರನ್ನ ಯಾರನ್ನೂ ಕಾಣಿ ಗುಣೇಶ್ವರ ಅಂತ ಹೇಳ್ತಾರೆ. ಹೀಗೆ ಎಲ್ಲ ಸತ್ತು ಹೋಗ್ತಾರೆ. ಯಾವುದಕ್ಕೆ? ಆಸೆ ಪಟ್ಟು ಸಾಯ್ತಾರೆ, ಆಮಿಷ ಪಟ್ಟು ಸಾಯ್ತಾರೆ, ಹೆಣ್ಣು ಮಣ್ಣು ಮೂರು ಇಟ್ಕೊಂಡು ಸಾಕಷ್ಟು ಅನುಭವಿಸಿ ಮಜಾ ಮಾಡ್ಕೊಂಡು ಸಾಯ್ತಾರೆ. ಅದು ಯಾರನ್ನು ನಾವು ಅವ್ರನ್ನ ನೆನೆಸಲ್ಲ. ಆದರೆ ಯಾರಿಗಾಗಿ ಸತ್ತವರನ್ನ ನಾವು ನೆನೆಸ್ಕೊಳ್ತೀವಿ ಅಂತಂದ್ರೆ ಪರಮಾತ್ಮನಿಗಾಗಿ ಸತ್ತವರನ್ನ, ಧರ್ಮಕ್ಕಾಗಿ ಸತ್ತವರನ್ನ, ಸತ್ತವರು ಅನ್ನೋದಕ್ಕಿಂತ ಆ ಪರಮಾತ್ಮನ ಆದೇಶವನ್ನ ಪೂರೈಸಲು ಪರಮಾತ್ಮನ ಸ್ವರೂಪದಲ್ಲಿ ಸತ್ ಆದವರನ್ನ ನಾವು ಯಾವತ್ತೂ ಬರಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ಸತ್ ಸ್ವರೂಪರು ಅಂತಂದ್ರೆ ಮಹಾತ್ಮ ಗುರುಮಲ್ಲೇಶ್ವರರು ಸರಳ ಜೀವನ, ಶ್ರೇಷ್ಠ ಆಲೋಚನೆ ಅವರ ಜೀವನದಲ್ಲಿ. ಇವತ್ತು ದೇವನೂರು ಮಠ ಬಹಳ ದೊಡ್ಡದಾಗಿ ಬೆಳೆದಿದೆ. ನಾವು ಇವತ್ತು ಹೋಗಿ ನೋಡಿದ್ರೆ ಅದೊಂದು ಭವ್ಯವಾಗಿ ಕಾಣ್ತದೆ. ಆದ್ರೆ ಗುರುಮಲ್ಲೇಶ್ವರರು ಕಟ್ಟಿದಂತಹ ಆ ಮಠ ಯಾವುದು ಅಂತಂದ್ರೆ ಇದಲ್ಲ. ಅವರಿದ್ದಂಥ ಮಠ, ಊರೊಳಗಿದ್ದಂಥ ಮಠ ಇವತ್ತೂ ಇದೆ. ಆದ್ರೆ ಅವರು ಕಟ್ಟಿದಂತಹ ನಿಜವಾದ ಮಠ ಯಾವುದು ಅಂತಂದ್ರೆ ಭಕ್ತರ ಹೃದಯದಲ್ಲಿ ಏನಿದೆ ಈ ಭಾಗದಲ್ಲಿ ಎಲ್ಲಾ ರೀತಿಯ ಮಠಗಳನ್ನ ಕಟ್ಟುವಾಗಿರ್ತಕ್ಕಂಥವ್ರು ಗುರುಮಲ್ಲೇಶ್ವರರು ಅಂತಕ್ಕಂಥದ್ದನ್ನ ನಾವು ಈ ಸಂದರ್ಭದಲ್ಲಿ ನೆನೆಸ್ಕೊಳ್ಬೇಕು. ಕೆಲವು ಮಠಗಳು ಬಿದ್ದು ಹೋಗ್ತವೆ, ಕಟ್ಟಡಗಳು ಬಿದ್ದು ಹೋಗ್ತವೆ, ಮಾಡಿದಂಥ ಸಂಪತ್ತುಗಳು ಹೋಗ್ತವೆ. ಆದರೆ ಧಾರ್ಮಿಕ ಸಂಪ್ರದಾಯ ಸತ್ಸಂಪ್ರದಾಯ ಎಲ್ಲ ಅದು ಯಾವತ್ತೂ ಅಳಿದು ಹೋಗುವುದಲ್ಲ, ಅದು ಉಳಿದು ಹೋಗ್ತದೆ, ಬೆಳೀತಾ ಹೋಗ್ತದೆ. ಅಂತಹ ಬೆಳೀತಾ ಹೋಗ್ತಕ್ಕಂತಹ ವ್ಯವಸ್ಥೆಯಲ್ಲಿ ಬಂದಂಥದ್ದು ದೇವನೂರು ಮಠ ಮತ್ತು ಈ ಗುರುಮಲ್ಲೇಶ್ವರ ಏನು ಪರಂಪರೆ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ನೆನೆಸ್ಕೊಳ್ತಾ ಆ ಒಂದು ಸಂಪ್ರದಾಯದಲ್ಲಿ ಬಂದಂಥ ಮಠ ಇವತ್ತು ಏನು ದೇವಳಾಪುರದ ಗುರುಮಲ್ಲೇಶ್ವರ ದಾಸೋಹ ಶಾಖಾ ಮಠ ಪೂಜ್ಯರು, ಬಹಳ ಸಂಭಾವಿತರು, ಬಹಳ ಸೇವಾ ತತ್ಪರರು,
ಕಿಂಕರರು ಎಲ್ಲವನ್ನ ತಮ್ಮ ಜೀವನದಲ್ಲಿ ಮೈಗೂಡಿಸ್ಕೊಂಡವರು ಇವತ್ತು 25 ವರ್ಷಗಳ ಕಾಲ ಇಲ್ಲಿ ಏನು ಇಷ್ಟಲಿಂಗ ಪೂಜೆ, ಕಾಯಕ, ದಾಸೋಹ ಇವು ಮೂರನ್ನು ಸಹ ಸದಾ ನೆರವೇರಿಸಿಕೊಂಡು ಎಲ್ಲರಿಗೂ ಮನಮೆಚ್ಚುವ ರೀತಿಯಲ್ಲಿ ಅವರು ಆತ್ಮಪೂರ್ವಕವಾಗಿ ಮಾಡಿಕೊಂಡು ಈ ಸಮಾಜದ ಸೇವಾ ಕೈಂಕರ್ಯದಲ್ಲಿ ತಮ್ಮದೇ ಆದಂಥ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಇವತ್ತು ನಮ್ಮೆಲ್ಲರನ್ನ ಸಮ್ಮಿಲನಗೊಳಿಸಿ ತಮ್ಮೊಡನೆ ನಮ್ಮ ಎಲ್ಲ ಪೂಜ್ಯರ ದರ್ಶನ ತಮಗಾಗಬೇಕು, ತಮ್ಮೆಲ್ಲರ ಭಕ್ತಿ ಭಾವಗಳು ಅವರಿಗೆ ತಲುಪಬೇಕು ಅನ್ನುವಂಥ ರೀತಿಯಲ್ಲಿ ಈ ಕಾರ್ಯಕ್ರಮವನ್ನು ಏರ್ಪಡಿಸಿ ಅವರು ಯಶಸ್ವಿಯಾಗಿ ಕಾರ್ಯಕ್ರಮ ಮಾಡಿದ್ದಾರೆ. ಈ ಭಾಗದಲ್ಲಿ ಅವರು ಎಲ್ಲರಿಗೂ ಅಚ್ಚುಮೆಚ್ಚಿನ ಪೂಜ್ಯರಾಗಿದ್ದಾರೆ. ಪೂಜ್ಯರು ಇದೇ ರೀತಿಯ ಸೇವಾ ಕಾರ್ಯವನ್ನು ಮುಂದುವರಿಸಲಿ, ಈ ಸಮಾಜಕ್ಕೆ ಅವರು ಒಂದು ದೀಪವಾಗಲಿ ಅಂತಕ್ಕಂಥ ರೀತಿಯಲ್ಲಿ ನಾನು ಆ ಗುರುಮಲ್ಲೇಶ್ವರರಲ್ಲಿ ಬಸವಾದಿ ಪ್ರಮುಖರಲ್ಲಿ ನಾನು ಪ್ರಾರ್ಥಿಸುತ್ತಾ ಎಲ್ಲರಿಗೂ ಒಳ್ಳೆಯದನ್ನು ಬಸವಾದಿ ಪ್ರಮುಖರು ಮಾಡಲಿ ಅಂತ ಬಸವಾದಿ ಪ್ರಮುಖರಿಗೆ ನಾನು ಪ್ರಾರ್ಥಿಸುತ್ತಾ ನನ್ನ ಮಾತುಗಳಿಗೆ ಮುಕ್ತಾಯವನ್ನು ಮಾಡ್ತೇನೆ. ದಸರಾ ನೋಡುವಾಗ ಅವರು ಮೈಸೂರಿನಲ್ಲಿ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಆಗಿದ್ದು, ಕುದುರೆ ಮೇಲೆ ಕುಳಿತುಕೊಂಡು ಹೋಗುವಾಗ, ಅದಷ್ಟೇ ಇಲ್ಲ, ಮೈಸೂರಿನಲ್ಲಿ ಸೂಪರಿಂಟೆಂಡೆಂಟ್ ಆಗಿದ್ದಾಗ, ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಆಗಿದ್ದಾಗ ಬಹಳಷ್ಟು ಕಷ್ಟದ ಕೇಸ್ಗಳನ್ನು ಮಾಡಿದ್ದಾರೆ. ಅದರಲ್ಲಿ ಒಂದು ಅಲ್ಲಿಯ ವಾಚ್ಮನ್ ಕೊಲೆಯಾಗಿದ್ದಾರೆ ಅನ್ಕೊಂಡಿದ್ರು. ಆದರೆ ಇವರ ಹತ್ತಿರ ಕಣ್ಣು ಅದನ್ನು ಮೀರಿ ಆ ಕೊಲೆಯಾದವನು ಕೊಲೆಗಾರ ಆಗಿರಲಿಲ್ಲ, ಅವನೇ ಕೊಲೆ ಮಾಡಿರ್ತಾನೆ, ಅದನ್ನ ಕಂಡಿಡಿದ್ರು. ಅಂತ ನಿಷ್ಠಾವಂತ ದಕ್ಷ ಪೊಲೀಸ್ ಅಧಿಕಾರಿ ನಮ್ಮ ಗುರುಮಲ್ಲೇಶ್ವರ ಗುರುಪೀಠದ ಪರಂಪರೆಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಮರ್ಪಿಸಿ ವೇದಿಕೆಯನ್ನು ಅಲಂಕರಿಸಿ ದಿವ್ಯ ಸಾನ್ನಿಧ್ಯವನ್ನು ನೀಡುವ ಎಲ್ಲ ಹರಗುರು ಚರಮೂರ್ತಿಗಳ ಪಾದಾರವಿಂದಗಳಲ್ಲಿ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಮರ್ಪಿಸಿ ನೆರೆದಿರುವ ಎಲ್ಲ ಬಂಧುಗಳೇ ಎಲ್ರಿಗೂ ನಮಸ್ಕಾರ. ಬಹಳ ಪ್ರೀತಿ ವಿಶ್ವಾಸದ ಬರಮಾಡಿಕೊಂಡು ಬಂದಿದ್ದಕ್ಕೆ 4 ಮಾತು ಹೇಳಿ ಅಂತ ಹೇಳಿದ್ದಾರೆ. ಈಗಾಗಲೇ ಬಹಳಷ್ಟು ಸಮಯ ಆಗಿದೆ, ಬೇಕಾದಷ್ಟು ಪ್ರವಚನಗಳು ನಡೆದಿದ್ದಾವೆ ಇದೇ ವೇದಿಕೆಯಿಂದನ. ಹಾಗಾಗಿ ಸಮಯವನ್ನು ಕೇವಲ ಸದ್ಬಳಕೆಗೆ ಅಂದರೆ ಔಪಚಾರಿಕವಾಗಿ ಕೊಟ್ಟ ಒಂದು ಗೌರವದ ಆಹ್ವಾನದ ಮೇರೆಗೆ 4 ಮಾತುಗಳನ್ನು ಹೇಳಿ ನಾನು ಮುಗಿಸಲು ಇಷ್ಟಪಡ್ತೇನೆ. ಬಂಧುಗಳೇ, ಈಗಾಗಲೇ ಶರಣ ಸಂಸ್ಕೃತಿಯ ಬಗ್ಗೆ, ಅದರ ಉದಾತ್ತವಾದ ಚಿಂತನೆಯ ಬಗ್ಗೆ ಅನೇಕ ವಿಷಯಗಳನ್ನು ತಾವು ಕೇಳಿದ್ದೀರಿ. ಅದರಲ್ಲೂ ಗುರುಮಲ್ಲೇಶ್ವರ ಪರಂಪರೆ ಇವತ್ತಿನ ದಿವಸ ಜೀವಂತವಾಗಿ ಶರಣ ಸಂಸ್ಕೃತಿಯ ಕಾಯಕ ಅಂದ್ರೆ ಕಷ್ಟಪಟ್ಟು ದುಡಿತಕ್ಕಂಥದ್ದು, ಬೆವರಿಸುತ್ತು ದುಡಿತಕ್ಕಂಥದ್ದು. ದಾಸೋಹ ದುಡಿದಿದ್ರಲ್ಲಿ ಅರ್ಹರಿಗೆ ಯಥೋಚಿತವಾಗಿ ಹಂಚಿಕೊಂಡು ಊಟ ಮಾಡತಕ್ಕಂಥದ್ದು. ಸಮಾನತೆ, ಸಮಭಾವ, ಎಲ್ಲರೂ ಒಂದೇನೆ, ಗಂಡು ಹೆಣ್ಣಾಗ್ಬೋದು, ದೊಡ್ಡವರಾಗ್ಬೋದು, ಚಿಕ್ಕವರಾಗ್ಬೋದು, ಜಾತಿ ಭೇದ ಇಲ್ಲ ಅಂತ ಹೇಳ್ತಕ್ಕಂಥ ಒಂದು ಧರ್ಮ ಇದ್ರೆ ಅದು ವೀರಶೈವ ಧರ್ಮ. ಅದರಲ್ಲೂ ಕೂಡ ಶರಣರ ಧರ್ಮವನ್ನ ಚಾಚು ತಪ್ಪದೆ ನಡೆಸ್ತಕ್ಕಂಥ ಮಠಗಳಿರ್ತಕ್ಕಂಥದ್ದು ನಮ್ಮ ಕರ್ನಾಟಕದಲ್ಲಿ ನಮ್ಮ ಸುತ್ತಮುತ್ತ ನೋಡ್ತಾ ಇದ್ದೀವಿ. ಅನೇಕ ಮಠಗಳು, ದೇವರ ಮಠ ಆಗ್ಬೋದು, ಸಿದ್ಧಗಂಗಾ ಮಠ ಆಗ್ಬೋದು, ಸುತ್ತೂರು ಮಠ ಆಗ್ಬೋದು, ಎಲ್ಲ ಮಠಗಳು ಕೂಡ ಅದನ್ನು ಮಾಡ್ತಾ ಇದ್ದಾವೆ. ಆದರೆ ಗುರುಮಲ್ಲೇಶ್ವರ ಮಠದಲ್ಲಿ ಆಗತಕ್ಕಂಥ ಒಂದು ವಿಶೇಷವಾದ ವ್ಯವಸ್ಥೆ ಅಂತ ಹೇಳಿದ್ರೆ ಅಂತೆ ಭಿಕ್ಷದ ವ್ಯವಸ್ಥೆ ಏನುಂಟು ಅದರ ಮಹತ್ವವನ್ನ ಅರಿತುಕೊಂಡವರಿಗೆ ಗೊತ್ತು, ಅದರ ಸವಿಯನ್ನ ಸವಿದವರಿಗೆ ಗೊತ್ತು. ಏನದು ಸಂಗ್ರಹ ಮಾಡಬೇಡಿ, ಯಾವುದೇ ಆಗಲಿ ನೀವು ಗಳಿಸಿದ್ದನ್ನು ಸಂಗ್ರಹ ಮಾಡಿದರೆ ಆಗಿಂದಾಗೆ ಅದನ್ನು 4-6 ಜನರ ಜೊತೆಯಲ್ಲಿ ಹಂಚಿಕೊಂಡು ಊಟ ಮಾಡಿ ಅಂತಕ್ಕಂಥ ಒಂದು ಪದ್ಧತಿ ಏನುಂಟು ಅದು ಇವತ್ತಿನವರೆಗೂ ನಡೀತಾ ಇರ್ತಕ್ಕಂಥದ್ದು. ಇದು ಈ ಮಠದಲ್ಲಿ ಬಹಳ ಭಕ್ತಿಪೂರ್ವಕವಾಗಿ ಹೆಚ್ಚು ಪಾವಿತ್ರತೆಯಿಂದ ನಡೀತಾ ಇರ್ತಕ್ಕಂಥದ್ದು. ಅದನ್ನು ನಾವು ಭಿಕ್ಷೆ ಅಂತ ಹೇಳೋಕ್ಕಾಗೋದಿಲ್ಲ. ಅದು ಕಾಯಕದಿಂದ ಬಂದಿದ್ದನ್ನು
ಗುರುಗಳಿಗೆ ಸಮರ್ಪಿಸಿ ಗುರುಗಳಿಂದ ಬರ್ತಕ್ಕಂಥ ಒಂದು ಪ್ರಸಾದ ಎಂದು ಸ್ವೀಕರಿಸಿ ಮಾಡ್ತಕ್ಕಂಥ ಒಂದು ಭೋಜನ ಏನಿದೆ ಅದು ನಿಜವಾಗ್ಲೂ ದೈವತ್ವವನ್ನು ಹೊಂದಿರ್ತದೆ. ಅದರಲ್ಲಿ ಎಲ್ಲರಿಗೂ ಸಮಾನತೆಯನ್ನ ಸಾರುತ್ತೆ ಅಂತಕ್ಕಂಥ ಒಂದು ಘಟನೆ ನಡೀತು ಇತ್ತೀಚಿನ ದಿನಗಳಲ್ಲಿ. ನಾವು ಯಾವುದೋ ಒಂದು ಸಂಸ್ಥೆಗೆ ನಮ್ಮ ಗುಬ್ಬಿ ತೋಟದಪ್ಪನವರ ಧರ್ಮ ಸಂಸ್ಥೆಯಿಂದ ನಾವು ಅವರಿಗೆ ಸಹಕಾರವನ್ನು ಮಾಡ್ತಾ ಇದ್ದು ಮಕ್ಕಳಿಗೆ ಒಂದು ಆಹಾರವನ್ನು ಕೊಡ್ತಕ್ಕಂಥ ಹಾಸ್ಟೆಲ್ ಅಂತ ನಾವೇನು ಹೇಳ್ತೀವಿ ಅದನ್ನು ನಡೆಸ್ತಕ್ಕಂಥ ವ್ಯವಸ್ಥೆಗೆ. ಅಲ್ಲಿ ಒಂದು ಭಾಗದಲ್ಲಿ ಈ ಒಂದು ಕಂತೆ ಭಿಕ್ಷದ ಪರಂಪರೆ ನಡೀತಾ ಇತ್ತು. ತಿಳಿದೇ ಇರ್ತಕ್ಕಂಥ ಒಬ್ಬರು ಧರ್ಮದರ್ಶಿಗಳು ನಮ್ಮ ಕಡೆಯಿಂದ ಹೋದವರು, ನೀವು ಇದನ್ನ ನಿಲ್ಲಿಸ್ಬಿಡ್ಬೇಕು, ಭಿಕ್ಷಾ ಬೇಡೋದು ನಿಲ್ಲಿಸ್ಬಿಡ್ಬೇಕು, ಅದು ಭಿಕ್ಷಾ ಅಲ್ಲ, ಅದು ನಡೀಬೇಕು, ಅದೊಂದು ವಿಶೇಷವಾಗಿರ್ತಕ್ಕಂಥ ವ್ಯವಸ್ಥೆ ಅಂತಕ್ಕಂಥ ಒಂದು ಮನವರಿಕೆಯನ್ನು ನಾವು ಮಾಡಿಕೊಂಡು ಇವತ್ತು ಈ ಆಧುನಿಕ ಯುಗದಲ್ಲಿ ಕೂಡ ಸರ್ವೇ ಸಾಮಾನ್ಯವಾದ ವಿದ್ಯಾರ್ಥಿ ನಿಲಯವನ್ನು ನಡೆಸಿದ ಜೊತೆಗೇನೆ ಆ ಕಂತೆ ಭಿಕ್ಷದ ವ್ಯವಸ್ಥೆಯು ಕೂಡ ಮುಂದುವರಿತಾ ಇದೆ. ಅದನ್ನು ನಾವು ಬಹಳ ಚೆನ್ನಾಗಿ ಅನುಭವಿಸ್ತಾ ಇರ್ತಕ್ಕಂಥ ನೋಡ್ತಕ್ಕಂಥದ್ದು ಗುರುಮಲ್ಲೇಶ್ವರ ಮಠದಲ್ಲಿ ಅಂತ ಹೇಳ್ಬೋದು. ನಾನಾ ಭಾಗಗಳಲ್ಲಿ, ಜಿಲ್ಲೆಯ ನಾನಾ ಭಾಗಗಳಲ್ಲಿ, ಹೊರಗಡೆ ಗುರುಮಲ್ಲೇಶ್ವರ ಮಠದ ಒಂದು ಶಾಖಾ ಮಠಗಳಿದ್ದಾವೆ. ಅವುಗಳು ಮಾಡ್ತಕ್ಕಂಥ ಕೈಕರ್ಯಗಳಂತೂ ಬಹಳ ಅದ್ಭುತವಾಗಿರ್ತಕ್ಕಂಥದ್ದು. ಸಾಮಾನ್ಯ ಮನುಷ್ಯರಿಗೆ ಏನು ಅವಶ್ಯಕತೆ ಇದೆ ಆಧ್ಯಾತ್ಮಿಕ ಬೋಧನೆಯಲ್ಲಿ, ಧರ್ಮಾರ್ಥ ಕಾಮ ಮೋಕ್ಷ ಅಂತ ನಾವೇನು ಹೇಳ್ತೀವಿ, ಅದು ಎಲ್ಲವನ್ನು ಹುಟ್ಟಿದಾಗಿಂದ ಹಿಡಿದು ಗಳಿಸ್ತಕ್ಕಂಥ ಪದ್ಧತಿ, ನಾವು ಇರ್ತಕ್ಕಂಥ ವಿಧಾನ, ಕೊನೆಗೆ ಮೋಕ್ಷವನ್ನು ನಾವು ಹೇಗೆ ನಾವು ಸಾಧಿಸಬಲ್ಲೋ ಅದಕ್ಕೆ ಯಾವ ರೀತಿಯಾಗಿರ್ತಕ್ಕಂಥ ಒಂದು ಗುರುವಿನ ಆಶೀರ್ವಾದ ಬೇಕು, ಅವೆಲ್ಲವೂ ಕೂಡ ತಪ್ಪದೇ ಇವತ್ತಿನ ದಿವಸ ದೊರೀತಕ್ಕಂಥದ್ದು ಈ ಮಠಗಳಿಂದ ಅಂತ ಹೇಳಿ ಈ ಒಂದು ಸಂದರ್ಭದಲ್ಲಿ ವಿಶೇಷವಾದ ಈ ಉತ್ಸವ ಒಂದೇನಿದೆ ಇವತ್ತು ನಡೀತಾ ಇರ್ತಕ್ಕಂಥ ಆರಾಧನೆ, ಅದರಲ್ಲಿ ಎಲ್ಲರೂ ಕೂಡ ಬಹಳಷ್ಟು ಭಾಗವಹಿಸಿ ಪುನೀತರಾಗಿದ್ದಾರೆ ಅಂತ ಹೇಳಿ ನಾನು ಕೂಡ ಅಂತಹ ಒಂದು ಭಾವನೆಯಿಂದ ಈ ಒಂದು ಸ್ಥಳಕ್ಕೆ ಆಗಮಿಸಿದೆ. ನನ್ನನ್ನು ಸ್ವಾಗತಿಸಿ 4 ಮಾತುಗಳನ್ನು ಆಡೋದಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ನಾನು ಧನ್ಯವಾದಗಳನ್ನು ಹೇಳಿ ನನ್ನ ಮಾತನ್ನು ಮುಕ್ತಾಯ ಮಾಡ್ತೇನೆ. ನಮಸ್ಕಾರ. ಹಾಗೆ ಬಹಳಷ್ಟು ಜನರಿಗೆ ದಾಸೋಹ ಮಾಡಿ ವಿದ್ಯಾದಾನ ಮಾಡಿದ್ದಾರೆ. ಈಗಲೂ ಕೂಡ ವಿದ್ಯಾ ಸಂಸ್ಥೆಗಳನ್ನು ನಡೆಸ್ತಾ ಇದ್ದಾರೆ. ಈ ಮುಮ್ಮಡಿ ನಿರ್ಮಾಣ ಸ್ವಾಮಿಗಳು ದೇವಶಿವೇಶ ಭಕ್ತಜನ ಭಾಗ್ಯ ಶುಭೋದಯ, ವೀರಶೈವಜನೆಯ ಪರಮಾವತಾರ, ಶರಣಾಗತ ರಕ್ಷಕ, ಸಿದ್ಧನ ಪ್ರಭಾಮಯ, ಜಗದಾದಿದೇಶಕ್ಕೆ ಪುರಾತನ ಪುಂಗವ, ಶಾಂಭವೈಪುರಾಶ್ರಯ, ಜಯ ಸೋಮನಾಥ ಜಯದೇವ ಜಯಾಗ್ರತಂ ಶಿವಧವ. ದೇವಲಾಪುರದ ಶ್ರೀ ಗುರುಮಲ್ಲೇಶ್ವರ ದಾಸೋಹ ಶಾಖಾಂಗದ ಲಿಂಗೈಕ್ಯ ಶ್ರೀ ಶಿವಪ್ಪ ಸ್ವಾಮಿಗಳ ಸಂಸ್ಮರಣ ರುದ್ರ ಮಹೋತ್ಸವ, ಏಕಾದಶ ರುದ್ರರ ಪೂಜೆ ಮತ್ತು ಶ್ರೀ ಮಂಟೇಶ್ವರಿ ದೇವಸ್ಥಾನದ ಪ್ರಾರಂಭೋತ್ಸವದ ಕಳಸಾರ್ಪಣ, ಈ 3 ಕಾರ್ಯಕ್ರಮಗಳ ದಿವ್ಯ ಸಾನ್ನಿಧ್ಯ ವಹಿಸಿ ನಿನ್ನೆ ದಯಮಾಡಿಸಿ ಆಶೀರ್ವಾದ ನೀಡಿ ದಯಮಾಡಿಸ್ತಕ್ಕಂಥ ನಮ್ಮ ಪರಮ ಪೂಜ್ಯ ಜಗದ್ಗುರು ಶ್ರೀ ಶ್ರೀ ಶಿವರಾಜ ದೇಶಕಂದ ಮಹಾಸ್ವಾಮಿ ನನ್ನ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಹಾಗೂ ಈ ಒಂದು ಶಿವಾನುಭವ ಸಭೆಯ ಅಧ್ಯಕ್ಷ ವಹಿಸಿರ್ತಕ್ಕಂಥ ಪರಮ ಪೂಜ್ಯ ದೇವೇಂದ್ರ ಮಠಾಧ್ಯಕ್ಷರಾದ ಪೂಜ್ಯ ಶ್ರೀ ಮಹಾಂತಸ್ವಾಮಿಗಳಿಗೆ ನಮಸ್ಕರಿಸಿ, ಹಾಗೂ ವೇದಿಕೆ ಮೇಲೆ ಆಸನಕ್ಕೆ ಎಲ್ಲ ಹಲವರು ಚಲಮೂರ್ತಿಗಳಿಗೆ ನಮಸ್ಕರಿಸುತ್ತಾ, ಈ ಒಂದು ಶಿವಾನುಭವ ಸಭೆಯಲ್ಲಿ ಆಗಮಿಸ್ತಕ್ಕಂಥ ಎಲ್ಲ ಶರಣೆಯರೇ, ನಮ್ಮ ಈಗ ತಾನೇ ಮಾತನಾಡ್ತಕ್ಕಂಥ ನಮ್ಮ ಪೊಲೀಸ್ ನಿವೃತ್ತ ಕಮಿಷನರ್ ಆದಂಥ ಸನ್ಮಾನ್ಯ ರೇಣುಸಿದ್ದಯ್ಯನವರೇ ಹಾಗೂ ಅವರ ಧರ್ಮಪತ್ನಿಯವರೇ ಹಾಗೂ ನಮ್ಮ ಪ್ರಭುದೇವರೇ, ನಮ್ಮ ಶಿವಪ್ಪ ಸ್ವಾಮಿಗಳು ಲಿಂಗೈಕ್ಯರಾಗಿ 25 ವರ್ಷಗಳು, ಮತ್ತು ನಮ್ಮ ಈಗಿನ ಜಡೇ ಸ್ವಾಮಿಗಳು
ಅವರಿಗೂ ಕೂಡ 25 ವರ್ಷ ಈಗ ಅವರ ಸೇವೆ ಶ್ರೀಮಠದ ದಾಸೋಹ ಮಠದಲ್ಲಿ ಬಂದಿರ್ತಕ್ಕಂಥದ್ದು. ಅವ್ರದ್ದು 25 ವರ್ಷ ಆಗಿದೆ. ಯಾಕೆಂದರೆ ಅವರು ಕಾಲ ನಂತರ ಶಿವಪ್ಪ ಸ್ವಾಮಿ ಕಾಲ ನಂತರನೇ ಜಡೆ ಸ್ವಾಮಿಗಳಿಗೆ ನಮ್ಮ ಮಹಾಂತ ಸ್ವಾಮಿಗಳವರಿಗೆ ಜವಾಬ್ದಾರಿಯನ್ನು ವಹಿಸಿದರು, ಶ್ರೀಮಠದ ಜವಾಬ್ದಾರಿಯನ್ನು. ಅಂದಿನಿಂದಲೂ ಕೂಡ ಈ ಒಂದು ಶ್ರೀಮಠದ ಕಾಯಕವನ್ನು ದಾಸೋಹವನ್ನು ನಿರಂತರವಾಗಿ ನಡೆಸ್ಕೊಂಡು ಬಂದಿರ್ತಕ್ಕಂಥದ್ದು. ನಿಜಕ್ಕೂ ಕೂಡ 25 ವರ್ಷ ಆಗಿದೆ ಅವ್ರಿಗೂ ಒಂದು ರಜತ ಮಹೋತ್ಸವ ನಾವು ಮಾಡಬೇಕಾಗಿತ್ತು. ಇವತ್ತು ಅವ್ರದ್ದು ಶಿವಪ್ಪ ಸ್ವಾಮಿಗಳು ರಜತ ಮಹೋತ್ಸವ ಲಿಂಗೈಕ್ಯರಾದದ್ದು. ಇವರು ಅಂದಿನಿಂದಲೇ ಇವರಿಗೆ ಆ ಶ್ರೀಮಠದ ಜವಾಬ್ದಾರಿಯನ್ನು ಕೊಟ್ಟ ಮೇಲೆ 25 ವರ್ಷ ಆಗಿದೆ. ಅವ್ರದ್ದು 25 ವರ್ಷ, ಇವರು 25 ವರ್ಷ. ಆ ಒಂದು ನಿಟ್ಟಿನಲ್ಲಿ ನಮ್ಮ ಜಡೆ ಸ್ವಾಮಿಗಳು ಶ್ರೀ ಕ್ಷೇತ್ರದ ದಾಸೋಹ ಮಠದ ಎಲ್ಲ ದೇವರಾಪುರದ ಹಾಗೂ ಸುತ್ತಮುತ್ತಲಿನ ಎಲ್ಲ ಭಕ್ತಾದಿಗಳ ಅಂತರಂಗವನ್ನು ಅರಿತು ಶ್ರೀಮಠವನ್ನು ಬೆಳೆಸ್ಕೊಂಡು ಬಂದಿದ್ದಾರೆ. ಶ್ರೀಮಠದಲ್ಲಿ ನಾವು ಸುಮಾರು ನಮ್ಮ ಮಡಿವಾಳ ಸ್ವಾಮಿಗಳು ಅವರ ಒಂದು ನೇತೃತ್ವದಲ್ಲಿ ನಾವಲ್ಲಿ ದಯಮಾಡಿಸಿದಾಗ ಶ್ರೀಮಠ ಬಹಳ ಚಿಕ್ಕದಾಗಿತ್ತು. ಮಡಿವಾಳ ಸ್ವಾಮಿಗಳು ಇಲ್ಲಿ ಕಾಯಕ ದಾಸೋಹವನ್ನು ಮಾಡ್ತಾಯಿದ್ರು. ನಮ್ಮ ಮಹಾನ್ ಸ್ವಾಮಿಗಳವರು ನೇಮಿಸಿದ್ರು. ನಂತರ ಅವರು ದೇವರ ಮಠಕ್ಕೆ ದಯಮಾಡಿಸಿ ಮಹಾಂತ ಸ್ವಾಮಿಗಳ ಶಿಷ್ಯರಾಗಿ ಅವರು ಓಡಾಡ್ಕೊಂಡು ಪೂಜಾ ಇದನ್ನು ಮಾಡ್ತಾಯಿದ್ರು. ನಂತರ ಅವರು ಮೈಸೂರಿಗೆ ಮಡಿವಾಳ ಮಠಕ್ಕೆ ಅವರ ಅಧಿಕಾರಿಗಳನ್ನ ಮಾಡಿದ ಮೇಲೆ ಅವರು ಮಡಿವಾಳ ಮಠದ ಒಂದು ಜವಾಬ್ದಾರಿಯನ್ನು ವಹಿಸ್ಕೊಳ್ಬೇಕಾಯಿತು. ಆದರೂ ಕೂಡ ಅವರು ಇಲ್ಲಿ ನಮ್ಮ ಹಿಂದಿನ ಮಠ, ಇದು ನಮ್ಮ ಕಾಯಕ, ನಮ್ಮ ಮೊದಲಿನ ಮಠ ಅಂತಕ್ಕಂತ ಹೇಳಿ ನಮ್ಮ ಜಡೆ ಸ್ವಾಮಿಗಳಿಗೆ ಒಂದು ಒತ್ತನ್ನು ಕೊಟ್ಕೊಂಡು ಈ ಒಂದು ಮಠದ ಈ ಒಂದು ಕಾರ್ಯಕ್ರಮವನ್ನು ಭಾಳ ಯಶಸ್ವಿಯಾಗಿ ನಡೆಸಿದ್ದಾರೆ. ಅದಕ್ಕೆ ನಿಮ್ಮೆಲ್ಲರ ಒಂದು ಸಹಾನುಭೂತಿ ಬಹಳ ಮುಖ್ಯವಾಗಿ ಕೊಟ್ಟಿರೋದ್ರಿಂದ ಇಂದು ಈ ಒಂದು ಕಾಯಕ ಅಂದರೆ ನಮ್ಮ ಲಿಂಗೈಕ್ಯ ಶಿವಪ್ಪ ಸ್ವಾಮಿಗಳ ಒಂದು ಸಂಸ್ಮರಣೆ ಭಾಳ ಯಶಸ್ವಿಯಾಗಿ ನಡೀತಾರೆ. ಅವರು ಭಾಳ ಮುಗ್ಧರು ಶಿವಪ್ಪ ಸ್ವಾಮಿಗಳು. ಅವರು ನಿಮಗೆಲ್ಲ ಗೊತ್ತಿದ್ರು ಭಾಳ ಚೆನ್ನಾಗಿದೆ. ಅವರಿಗೆ ಒಂದು ಭಸ್ಮಾಪುತ್ರ ಕೊಟ್ಟರು ಅದರಲ್ಲಿ ಭಾಳ ಶಕ್ತಿ ಇರ್ತದೆ. ಅವರ ಒಂದು ಪವಾಡದ ಒಂದು ಅದೃಶ್ಯ ಅವರಲ್ಲಿ ಇತ್ತು. ಆ ಒಂದು ನಿಟ್ಟಿನಲ್ಲಿ ಸಾಕಷ್ಟು ಸುಮಾರು ಕೇವಲ 12 ವರ್ಷಗಳಲ್ಲಿ ಅವರು ಇಲ್ಲಿ ಅವರು ಇದು ಮಾಡಿರ್ತಕ್ಕಂಥದ್ದು. ಅಷ್ಟರಲ್ಲೇ ಎಷ್ಟು ಜನ ಭಕ್ತರನ್ನು ಅವರು ಮಾಡಿತ್ತು ಅಂದರೆ ಅದು ಇನ್ನೂ ಕಾಣ್ತಾ ಇದೆ. ಅವರ ಶಿಷ್ಯರಾಗಿ ಬಂದಿರ್ತಕ್ಕಂಥದ್ದು ಅವರ ಅಂತರಂಗದಲ್ಲಿ ಇರ್ತಕ್ಕಂಥದ್ದನ್ನೆಲ್ಲ ಅವ್ರ ಅಂತರಂಗ ಇಟ್ಕೊಂಡಿದ್ದಾರೆ. ಅವನು ಆ ನಿಟ್ಟಿನಲ್ಲಿ ಇಲ್ಲಿ ಬಂದು ಈ ಒಂದು ಕಾರ್ಯಕ್ರಮ ಯಶಸ್ವಿ ನಡೆಸ್ತಾ ಇದ್ದಾರೆ. ಅವರು ಮಳವಳ್ಳಿ ತಾಲೂಕಿನ ನಮ್ಮ ಹೆಸರು ಮಾರುಗಣ್ಣಳ್ಳಿ ಗ್ರಾಮ ಅಲ್ಲಿ ಅವರು ಮರುಮಾದಪ್ಪ ಮತ್ತು ಬಸಮ್ಮನವರ ಮಗನಾಗಿ ಕೊನೆಯ ಮಗನಾಗುತ್ತವರು. ಅವರ ಬಂಧು ಬಳಗರು ಕೂಡ ಬಂದಿದ್ದಾರೆ. ನಮ್ಮ ಮಾದೇವಪ್ಪ ಸಹೋದರಿಯರು ಎಲ್ಲರೂ ಕೂಡ ಬಂದಿದ್ದಾರೆ. ಅವರು ಕೂಡ ಈ ಒಂದು ದೇವಸಿ ಇದಕ್ಕೆ ಬಹಳ ಒತ್ತನ್ನು ಕೊಟ್ಟು ಅದನ್ನು ನಡೆಸ್ಕೊಳ್ಬೇಕು ಅಂತ ಹೇಳಿ ನಮ್ಮ ಶ್ರೀ ಸದಾಶಿವಮೂರ್ತಿಯವರಿಗೆ ಕೊಟ್ಟು ಅದನ್ನು ಆ ಒಂದು ಗ್ರಂಥವನ್ನು ಬಿಡುಗಡೆ ಮಾಡಿಸಿದ್ದಾರೆ. ಸದಾಶಿವಮೂರ್ತಿಯವರು ಭಾಳ ಅಚ್ಚುಕಟ್ಟಾಗಿ ಅದನ್ನು ಹೇಳಿದ್ದಾರೆ. ಸದಾಶಿವಮೂರ್ತಿಯವರು ಕೂಡ ಮಾತಾಡುವಾಗ ದಕ್ಷಿಣ ಮಠದ ಒಂದು ಪರಂಪರೆ, ಎಲ್ಲ ಮಠಗಳ ಒಂದು ಪರಂಪರೆಯನ್ನು ಎಲ್ಲ ಚೆನ್ನಾಗಿ ಬಿಡಿಸಿ ಹೇಳಿದ್ದಾರೆ. ಬಿಡಿಸಿ ಹೇಳಿದ್ದಾರೆ. ಅದು ದೇವಶ್ರೀ ಮತ್ತು ಗುರುಶ್ರೀ ಮತ್ತು ವಚನಶ್ರೀ ಇವುಗಳನ್ನು ಈ 3 ಸಿರಿಗಳನ್ನು ಅಲ್ಲಿ ಪುಸ್ತಕದಲ್ಲಿ ನಾವು ಅಳವಡಿಸಿದ್ದೀವಿ. ಅದನ್ನು ಪ್ರತಿಯೊಬ್ಬರು ಕೂಡ ತಗೊಂಡು ಅದು ಇವತ್ತು ಕೇವಲ 200 ರೂಪಾಯಿ ಪುಸ್ತಕ, 100 ರೂಪಾಯಿ ಪುಸ್ತಕ ಮಾಡ್ತಾಯಿದ್ದಾರೆ. ಆ ಪುಸ್ತಕ ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಇರಬೇಕು. ಯಾಕೆಂದರೆ ಅಷ್ಟೊಂದು ಭಾಳ ಅಚ್ಚುಕಟ್ಟಾಗಿ ಬಂದಿದ್ದಾರೆ ನಮ್ಮ ಈ ಸದಾಶಿವಮೂರ್ತಿಯವರು. ಆ ಒಂದು ನಿಟ್ಟಿನಲ್ಲಿ ನಮ್ಮ ಈ ಒಂದು ಜಡೆ ಸ್ವಾಮಿಗಳು ಭಾಳ ಚೆನ್ನಾಗಿ ಮಾತಾಡೋರು. ಒಂದು ಪರಂಪರೆಯನ್ನು ಯಾವ ರೀತಿ ಮಾಡಿದ್ರು. ಅವರು ತಮಿಳುನಾಡಿನ ಕಾಮಂತೂರ ಅಂತ ಒಂದು ಹಳ್ಳಿನಲ್ಲಿ ಅವ್ರು ಬಂದು ಅಲ್ಲಿ ಅವರು ದೇವೇಂದ್ರ ಮಠಕ್ಕೆ ಸ್ವಲ್ಪ ಬಂದು ಸೇರಿಕೊಂಡು ಸ್ಕೂಲಿಗೆ SLC ವರೆಗೂ ಕೂಡ ಹೈಸ್ಕೂಲ್ ನಾವು ಮಾಡಿದ ಮೇಲೆ ನಮ್ಮ ಮಹಾನ್ ಸ್ವಾಮಿಗಳ ಒಂದು ಹೃದಯ ಕರುಣೆಯಿಂದ ಈ ಒಂದು ಶ್ರೀಮಠಕ್ಕೆ ಅವರು
1992 ಇಸ್ವಿನಲ್ಲಿ ಶಿವೋತ್ಸವ ಲಿಂಗೈಕ್ಯರಾದ ತಕ್ಷಣ ಅವ್ರನ್ನ ಮಠದ ಜವಾಬ್ದಾರಿಯನ್ನು ವಹಿಸಿಕೊಟ್ಟಿದ್ದಾರೆ. ಮಠದ ಒಂದು ಪರಂಪರೆಯನ್ನು ಚೆನ್ನಾಗಿ ಬೆಳೆಸ್ಕೊಂಡು ಬಂದಿದ್ದಾರೆ. ಒಳ್ಳೆಯ ಮಠವನ್ನು ಕಳಿಸಿದ್ದಾರೆ. ಮತ್ತು ಜನರನ್ನ ಸಂಪಾದನೆ ಮಾಡಿದ್ದಾರೆ, ಭಕ್ತರನ್ನು ಸಂಪಾದನೆ ಮಾಡಿದ್ದಾರೆ. ಮತ್ತು ಕಾಯಕ ಕೆಲಸವನ್ನು ಬಹಳ ಚೆನ್ನಾಗಿ ನೋಡ್ಕೊಂಡು ಬಂದಿದ್ದಾರೆ. ಮಕ್ಕಳ ವಿದ್ಯಾಭ್ಯಾಸ ನೋಡೋ ವಿದ್ಯಾರ್ಥಿಗಳು ಸ್ವಲ್ಪ ವಿದ್ಯಾರ್ಥಿಗಳು JSS ಪ್ರೌಢಶಾಲೆ ಇದೆ, ಮತ್ತು ಕಾಲೇಜ್ ಇದೆ, ಮತ್ತು ಗೌರ್ಮೆಂಟ್ ಪ್ರೌಢಶಾಲೆ ಇದೆ, ಪ್ರೈಮರಿ ಶಾಲೆ ಇದೆ. ಸುತ್ತಮುತ್ತ ಹಳ್ಳಿಯಿಂದ ಬರ್ತಕ್ಕಂಥ ಹಳ್ಳಿಯವರು ಮಧ್ಯಾಹ್ನ ಅವರಿಗೆ ಊಟಕ್ಕೆ ಆಗ್ತಕ್ಕಂಥ ಒಂದು ಕಾಯಕವನ್ನು ಮಾಡ್ಕೊಂಡು ಬಂದಿದ್ದಾರೆ ನಮ್ಮ ಗಣೇಶಸ್ವಾಮಿ. ಅದೊಂದು ಅವರು ಇಂದು ನಿಜಕ್ಕೂ ಕೂಡ ಅವರ ಸನ್ಮಾನ ಮಾಡಿದ್ರು. ಹಳೆ ವಿದ್ಯಾರ್ಥಿಗಳು ಸನ್ಮಾನ ಮಾಡಿದ್ರು. ಯಾಕೆಂದರೆ ಅವರಿಗೆ ಇಲ್ಲಿ ಓದುವಾಗ ಅವರಿಗೆ ಒಂದು ಪ್ರಸಾದ ವ್ಯವಸ್ಥೆ ಮಾಡಿಕೊಟ್ಟಿದ್ರು. ಆ ಒಂದು ನೆನಪು ಅವರಿಗೆ ಇವತ್ತು ನಾವು ಸನ್ಮಾನ ಮಾಡಬೇಕು ಸ್ವಾಮಿಗೆ ಅಂತಕ್ಕಂಥದ್ದನ್ನು ಇಟ್ಕೊಂಡು ಅವ್ರು ನಾವು ಸನ್ಮಾನ ಮಾಡಿದ್ರು. ಹಾಗೆ ಪ್ರತಿಯೊಂದು ನಾವು ಏನು ಮಾಡ್ತೀವಿ ಅಂದರೆ ನಮಗೇನು ನಮ್ಮ ಜೀವನದಲ್ಲಿ ಬದುಕಿನಲ್ಲಿ ನಾವು ಒಳ್ಳೆಯ ಕಾರ್ಯವನ್ನು ಮಾಡಿರ್ತೀವಿ, ಒಳ್ಳೆಯ ಇದನ್ನು ನಾವು ಮಾತಾಡಿರ್ತೀವಿ, ಒಳ್ಳೆಯ ಇದನ್ನು ಪ್ರತಿಯೊಬ್ಬರಿಗೆ ನಾವು ಅನುಕೂಲ ಮಾಡಿಕೊಟ್ಟಿರ್ತೀವಿ. ಅವರು ನಿಜಕ್ಕೂ ಕೂಡ ಅವ್ರು ನೆನೆಸ್ಕೋತಾರೆ. ಹೇಳೋರು ದುಷ್ಟರಾಗಿರ್ತಾರೆ, ಒಳ್ಳೆಯವರಾಗಿರ್ತಾರೆ. ಒಳ್ಳೆಯವರು ಸಹವಾಸ ಮಾಡಬೇಕು. ಸತ್ಸಂಗತ್ವ ನಿಸ್ಸಂಗತ್ವ ನಿರ್ಮೋಹತ್ವ ನಿಶ್ಚಲತತ್ವ ಜೀವನ್ಮುಕ್ತಿ ಅಂತ ಹೇಳ್ತಾರೆ. ಈ ಜೀವನದ ನಿಜ ಮುಕ್ತಿ ನಾವು ಸಿಗಬೇಕಾದ್ರೆ ಇಂಥ ಒಂದು ಸತ್ಸಂಗಗಳ ಸಹವಾಸ ಮತ್ತು ಧರ್ಮಾನುಷ್ಠಾನದಿಂದ ನಾವು ಪಾಲನೆ ಮಾಡ್ಕೊಂಡು ಬರಬೇಕು. ಅಲ್ಲಿ ನಮಗೆ ಸತ್ಸಂಗ ಸಿಗುತ್ತೆ, ಸತ್ಸಂಗದಿಂದ ನಮಗೆ ಮುಕ್ತಿ ಸಿಗುತ್ತೆ ಅಂತಕ್ಕಂಥದ್ದನ್ನು ಶರಣರು ಅಪ್ಪಣೆ ಕೊಟ್ಟಿದ್ದಾರೆ. ಆ ನಿಟ್ಟಿನಲ್ಲಿ ನಮ್ಮ ಈ ಒಂದು ಗುರುಮಲೇಶ್ವರರ ಒಂದು ದಾಸೋಹ ಮಠ ಭಾಳ ಚೆನ್ನಾಗಿ ಹೇಳೋದು ಸದಸ್ಯರು. ಇದೇ ರೀತಿ ಎಲ್ಲ ಮಠಗಳು ಕೂಡ ಇದೆ. 300 ಮಠಗಳು ಸುಮಾರು ಇದೆ. ನಮ್ಮ ಗುರುಮಲೇಶ್ವರ ದಾಸೋಹ ಮಠಗಳು ಸುಮಾರು 300 ಮಠ ಜಾಸ್ತಿನೇ ಇರಬಹುದು. ಎಲ್ಲರೂ ಕೂಡ ಇಂತಹ ಒಂದು ಪ್ರತಿಜ್ಞೆಯನ್ನು ಮಾಡಿ ಅವರು ದಾಸೋಹ ಕಾಯಕವನ್ನು ಮಾಡ್ಕೊಂಡು ಬಂದಿದ್ದರೆ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ನಮ್ಮ ಸಮಾಜ ಬೆಳವಣಿಗೆ ಆಗ್ತಾ ಇತ್ತು. ಅದಕ್ಕೆ ಸಮಾಜಕ್ಕೆ ಒಳ್ಳೆಯ ಕಾಯಕ ಮತ್ತು ಅಷ್ಟಾವರಣ ಪಂಚಾಚಾರ ಶುದ್ಧ ಇವುಗಳ ಒಂದು ಅನುಷ್ಠಾನ ಸಿಗ್ತಾ ಇತ್ತು ಅಂತಕ್ಕಂಥದ್ದನ್ನು ನಮ್ಮ ಸದಾಶಿವಮೂರ್ತಿಯವರು ಮಾಡ್ತೀವಿ ಅಂತ ಚೆನ್ನಾಗಿ ಇವರು ತಿಳಿಸಿದ್ದಾರೆ. ಆ ನಿಟ್ಟಿನಲ್ಲಿ ಅಂಥ ಒಂದು ಪವಿತ್ರವಾಗಿರ್ತಕ್ಕಂಥ ನಮ್ಮ ಈ ಶ್ರೀ ಜಡೇಸ್ವಾಮಿಗಳು ಸೋಮವಾರದ ಒಂದು ಕಾರ್ಯಕ್ರಮವನ್ನು ಮಾಡಿಕೊಂಡು ನಿಮ್ಮೆಲ್ಲರ ಒಂದು ಅಂತರಂಗದಲ್ಲಿ ಅವರು ನಿಮ್ಮೆಲ್ಲರ ಸಹಕಾರದಿಂದ ಈ ಒಂದು ಕಾರ್ಯಕ್ರಮ ಭಾಳ ಯಶಸ್ವಿ ಶಿವವನ್ನು ಒಟ್ಟು ಮಾಡಬೇಕು. ಮತ್ತು ಅವರ ಶಿವಸ್ವಾಮಿಗಳ ರಜತ ಮಹೋತ್ಸವ ಮಾಡಬೇಕು, ಏಕಾದಶಿ ಪೂಜೆ ಇಡಿಸಬೇಕು ಅಂತಕ್ಕಂಥ ಒಂದು ಸಂಕಲ್ಪ ಅವರನ್ನು ನೀಡಿ ಚೆನ್ನಾಗಿ ನೆರವೇರಿದೆ. ನಿನ್ನೆ ನಮ್ಮ ದೇವರ ಮಠದ ಶ್ರೀಗಳ ಪುಷ್ಪಾಂಜಲಿ ಮಾಡಿ ಪೂಜೆ ಮಾಡಿಸಿ ಮತ್ತು ಅದನ್ನು ಈಗಲೂ ಕೂಡ ದಯ ಮಾಡಿಸ್ಬೇಕು ಅಂತೇಳಿ ಅವರು ಈಗಲೂ ಕೂಡ ಬರಮಾಡಿಕೊಂಡು ಅವರ ಒಂದು ಈ ಒಂದು ಧಾರ್ಮಿಕ ಶಿವಾನುಭವ ಸಭೆಯ ಒಂದು ಅಧ್ಯಕ್ಷತೆಯನ್ನು ವಹಿಸಿ ಅವರು ದಯಮಾಡಿಸಿದ್ದಾರೆ. ಮತ್ತು ಇದೆಲ್ಲ ನಿಮ್ಮೆಲ್ಲರ ಸಹಕಾರ ಆಗಿರ್ತಕ್ಕಂಥ ಎಲ್ಲಿಗೆ ಆಗಲಿ ಯಾರಿಗೇ ಆಗಲಿ ಸಹಕಾರ. ಯಾಕಂದರೆ ಮನುಷ್ಯನಿಗೆ ಮನಸ್ಸು ಭಾಳ ಪವಿತ್ರವಾಗಿರಬೇಕು. ಅದನ್ನು ಹೇಳ್ತಾರೆ, ಮನೆಯೋ ಮನುಷ್ಯ ಕಾರಣ ಬಂದ ಮೋಕ್ಷ ಅಂತ ಹೇಳ್ತಾರೆ. ಮನಸ್ಸು ಭಾಳ ಪವಿತ್ರವಾಗಿದೆ. ಮನಸ್ಸು ಕೆಟ್ಟದನ್ನು ಕೂಡ ಮಾಡುತ್ತದೆ, ಒಳ್ಳೆಯದನ್ನು ಕೂಡ ಬಂಧನನ್ನು ಕೂಡ ಮಾಡುತ್ತದೆ. ಆದ್ದರಿಂದ ನಾವು ಕೂಡ ನಮ್ಮ ಮನಸ್ಸನ್ನು ಒಂದು ಸ್ಥಿರಸಿಟ್ಟುವುದು. ಆದರೆ ಆ ಒಂದು ಮನಸ್ಸನ್ನು ನಮ್ಮ ಜಡೇಸ್ವಾಮಿಗಳು ಅಂತ ಒಂದು ನಿರ್ಧಾರವಾಗಿರ್ತಕ್ಕಂಥ ಮನಸ್ಸನ್ನು ಇಟ್ಕೊಂಡು ಈ ಒಂದು ದಾಸೋಹ ಮಠದ ಒಂದು ಜವಾಬ್ದಾರಿಯನ್ನು ನಡೆಸ್ಕೊಂಡು ನಿಮ್ಮೆಲ್ಲರ ಒಂದು ಸಹಕಾರದಿಂದ ಚೆನ್ನಾಗಿ ನಡೆಸ್ಕೊಂಡು ಬರ್ತಾ ಇದ್ದಾರೆ ಕಾಯಕ ದಾಸೋಹವನ್ನು. ಅವರಿಗೆ ನಿಜವೂ ಕೂಡ ನಮ್ಮ ಗುರುಮಲೇಶ್ವರ ಕೃಪಾಶ್ವರರಿಗೆ ಮತ್ತು ನಿಮ್ಮೆಲ್ಲರಿಗೂ ಕೂಡ ಗುರುಮಲೇಶ್ವರ ಕೃಪಾಶ್ವರರಿಗೆ ಹಾರೈಸಿ ಒಂದೆರಡು ಮಾತುಗಳನ್ನು ಮುಕ್ತಾಯ ಮಾಡ್ತಾ ಇದ್ದಾರೆ. ಮುಮ್ಮಡಿ ನಿರ್ವಾಣ ಸ್ವಾಮಿಗಳವರಿಗೆ ವಂದನೆಗಳು. ಈಗ ಸನ್ಮಾನ. ಎಲ್ಲ ಸನ್ಮಾನ ಕ್ಲಾಸಾಗಿ ಮಾಡಕ್ಕೆ ಹೇಳ್ತಾರೆ. ಧನವೆಂದು ಸೊಲ್ಲಿಗೊಮ್ಮೊಮ್ಮೆ ನುತಿತನಂ ಗುರುರಾಯ ಸಲ್ಲೀಲೆಯಂ ಕೃಪೆಯಾಗು. ದೇವಲಾಪುರದ ಶ್ರೀ ಗುರುಮಲ್ಲೇಶ್ವರ ಶಾಖಾ ದಾಸೋಹ ಮಠದ ಲಿಂಗೈಕ್ಯ ಶ್ರೀ ಶಿವಸ್ವಾಮಿಗಳವರ ಸಂಸ್ಮರಣ ರಜತ ಮಹೋತ್ಸವ, ಏಕಾದಶ ರುದ್ರಪೂಜೆ ಮತ್ತು ಶ್ರೀ ಮಂಟೇಸ್ವಾಮಿ ದೇವಸ್ಥಾನದ ಪ್ರಾರಂಭೋತ್ಸವ ಹಾಗೂ ಕಲಶಾರೋಹಣ
ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿ ನಿನ್ನೆ ಆಗಮಿಸಿ ಈ ಒಂದು ಕಾರ್ಯಕ್ಕೆ ಶುಭವನ್ನು ಕೋರಿ ದಯಮಾಡಿಸಿರ್ತಕ್ಕಂಥ ಪರಮ ಪೂಜ್ಯ ಜಗದ್ಗುರು ಶ್ರೀ ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳವರ ಅಡಿದಾವರಗಳಲ್ಲಿ ಕೊಡಮಟ್ಟು ಹಾಗೂ ಈ ಸಮಾರಂಭದ ದಿವ್ಯ ಸಮ್ಮುಖವನ್ನು ದಯಪಾಲಿಸಿ ತಮ್ಮೆಲ್ಲರಿಗೂ ದರ್ಶನಾಶೀರ್ವಾದವನ್ನು ನೀಡಿರ್ತಕ್ಕಂಥ ಪರಮ ಪೂಜ್ಯ ನಿರಂಜನ ಪ್ರಣಮ ಸ್ವರೂಪಿ ಮುಮ್ಮಡಿ ನಿರ್ವಾಣ ಮಹಾಸ್ವಾಮಿಗಳವರ ಅಡಿದಾವರಗಳಲ್ಲಿ ಕೊಡಮಟ್ಟು ಹಾಗೂ ಉದ್ಘಾಟನಾ ಕಾರ್ಯಕ್ರಮ ಮತ್ತು ದೇವಶ್ರೀ ಸ್ಮರಣ ಸಂಚಿಕೆ ಮಹಾತ್ಮ ಗುರುಮಲ್ಲೇಶ್ವರ ಕ್ಯಾಲೆಂಡರು ಮತ್ತು ವಿಶ್ವಗುರು ಬಸವಣ್ಣನವರ ಭಾವಚಿತ್ರ ಅಕ್ಕ ಮಹಾದೇವಿ ಭಾವಚಿತ್ರ ಎಲ್ಲ ಪೂಜ್ಯ ಮಹನೀಯರ ಒಂದು ದರ್ಶನ ಆಶೀರ್ವಾದ ಇಷ್ಟೊತ್ತು ಕೂಡ ಎಲ್ಲ ಪೂಜ್ಯರು ಭಾಳ 11 ಗಂಟೆಯಿಂದ ಇಷ್ಟೊತ್ತು 3 ಗಂಟೆ ಈಗ 2 ಗಂಟೆ ಆಗಿರ್ಬೇಕು 2 ಗಂಟೆವರೆಗೂ ಭಾಳ 3 ಗಂಟೆ ಕಾಲ ಸತತವಾಗಿ ಎಲ್ಲರೂ ಧಾರ್ಮಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಧರ್ಮದ ಬಗ್ಗೆ ಎಲ್ಲರೂ ಕೂಡ ಬೋಧನೆಯನ್ನು ಮಾಡಿದ್ದಾರೆ. ಹಿಂದೆ ಏನು ಬಸವಾದಿ ಶರಣರು ಒಂದು ತತ್ವವನ್ನು ದಯಪಾಲಿಸಿ ಜನ ಸಾಮಾನ್ಯರಿಗೆ ಅದರಲ್ಲೂ ವಿದ್ಯಾವಂತರು ಅವಿದ್ಯಾವಂತರು ಅಂತಲ್ಲದೆ ಎಲ್ಲರೂ ಕೂಡ ತಿಳಿಯುವಂಥ ಒಂದು ಸನ್ಮಾರ್ಗವನ್ನು ಬೋಧಿಸಿ ಜನಸಾಮಾನ್ಯರಿಗೆ ಮೋಕ್ಷವನ್ನು ನೀಡುವಂಥ ದಾರಿಯನ್ನು ತೋರಿಸ್ಕೊಟ್ಟಂಥ ಮಹಾತ್ಮರು ಬಸವಾದಿ ಶರಣರು ಅವರ ಪರಂಪರೆಗೆ ಬಂದಂಥ ಗುರುಮಲ್ಲೇಶ್ವರರು ಮತ್ತು ಅವರ ಪರಂಪರೆಯವರು ಕೂಡ ಈಗಾಗಲೇ ಎಷ್ಟೊತ್ತು ಎಲ್ಲ ಪೂಜ್ಯರು ಮತ್ತು ಈ ಸಭೆಯನ್ನು ಉದ್ದೇಶಿಸಿ ರೇವಣ ಸಿದ್ದಯ್ಯನವರು ಮತ್ತು ಪುಟ್ಸ್ವಾಮಿಯವರು ಎಲ್ಲರೂ ಕೂಡ ಈ ಒಂದು ಮಠದಲ್ಲಿ ಭಾಗವಹಿಸಿ ಹೆಚ್ಚಾಗಿ ಸ್ವಾಮಿಗಳು ಬಹಳ ಶ್ರಮಪಟ್ಟು ಈ ಒಂದು ಕಾರ್ಯಕ್ರಮವನ್ನು ಎಲ್ಲ ಪೂಜ್ಯರ ಮತ್ತು ಎಲ್ಲ ಭಕ್ತರ ಒಂದು ಹೃದಯವನ್ನು ಗೆದ್ದು ಈ ಒಂದು ಮಾತು ಕಾರ್ಯವನ್ನು ಮಾಡಿದ್ದಾರೆ. ಹಿಂದೆನೂ ಕೂಡ ಇಂಥದೇ ಒಂದು ಜಗದ್ಗುರುಗಳ ಸನ್ನಿಧಿಯಲ್ಲಿ ಕಾರ್ಯಕ್ರಮ ನಡೆದಿತ್ತು. ಹಾಗೆ ಕಾಯಕ ದಾಸೋಹ ಮಾಡಬೇಕು. ಈಗ ಯಾರು ಮಠಗಳಲ್ಲಿ ಹೆಚ್ಚಿಗೆ ಕಾಯಕವನ್ನು ಮಾಡುವಂಥ ಮರಿಗಳೇ ಸಿಕ್ಕೋದಿಲ್ಲ. ಮೊನ್ನೆ ನೆರೆಯೂರವ್ರು ಬಂದಿದ್ದರು, ನಮ್ಮ ಸ್ವಾಮಿಗಳು ವಯಸ್ಸಾಗ್ತದೆ ಮತ್ತು ಅವರ ಆರೋಗ್ಯ ಕಡಿಮೆ, ಯಾರು ಒಬ್ಬರು ಮರಿಗಳನ್ನು ಕೊಡಬೇಕು ಅಂತೇಳಿ ಇದು ಮಾಡ್ತಾರೆ. ಮರಿಗಳೇ ಯಾರು ನಡೆಸ್ಕೊಂಡು ಹೋಗೋಂಥ ವ್ಯಕ್ತಿಗಳೇ ಸಿಗ್ತಾ ಇಲ್ಲ. ಆದ್ದರಿಂದ ಏನು ಕಾಲಕ್ಕೆ ತಕ್ಕಾಗಿ ಏನು ಮಾಡಬೇಕು ಅನ್ನೋದೇ ಒಂದು ದೊಡ್ಡ ಸಮಸ್ಯೆ ಆಗಿದೆ. ಆದ್ದರಿಂದ ತ್ಯಾಗೇ ನೈಕೆ ಅಮೃತತ್ವ ಮಾನಸವು ಅಂತೇಳಿ ತ್ಯಾಗವನ್ನು ಮಾಡದೆ ಬರೀ ಭೋಗವನ್ನು ಬರೀ ಇದನ್ನು ಮಾಡಬೇಕು ಅನ್ನೋದೇ ಒಂದು ಸ್ವಭಾವ ಆಗುತ್ತದೆ. ಕಾಯಕ ದಾಸೋಹ ಮಾಡಿದಾಗ ಏನು ಬೇಕಾದರೂ ಈಗ ಒಂದು ಈ ಶಕ್ತಿಯನ್ನು ಕೊಡಬೇಕಾದ್ರೆ ಅವರ ಕಾಯಕ ಸ್ವಾಮಿಗಳ ಕಾಯಕ ಮತ್ತು ಅವರ ಒಂದು ದಾಸೋಹ ಮತ್ತು ಅವರ ಒಂದು ನಿರಾಪೇಕ್ಷೆಯ ಒಂದು ಫಲವಾಗಿ ಇಂಥ ಕಾರ್ಯಗಳು ನಡೀತವೆ. ಇದು ಒಬ್ಬರಿಗೆ ಉಂಟು ಒಬ್ಬರಿಗೆ ಇಲ್ಲ ಅಂತಲ್ಲ. ಯಾರು ಅದನ್ನು ಆ ಮಾರ್ಗದಲ್ಲಿ ಹೋಗ್ತಾರೆ ಅವರೆಲ್ಲರೂ ಕೂಡ ಗುರುಮಲ್ಲೇಶ್ವರರು ಬಸವಾದಿ ಪ್ರಮುಖರು ಆ ಶಕ್ತಿಯನ್ನು ಕೊಡ್ತಾರೆ. ಅಂಥ ಶಕ್ತಿಯನ್ನು ಎಲ್ಲ ಪಡೆದು ಸಮಾಜದ ಒಂದು ಏನು ಹಿಂದೂ ಮಾಡಿದ್ದಾರೆ ಅದನ್ನು ಆ ಮಾರ್ಗದಲ್ಲಿ ಬಸವಾದಿ ಶರಣರು ಏನು ದಾರಿಯನ್ನು ತೋರಿಸ್ಕೊಟ್ಟಿದ್ದಾರೆ ಆ ಸನ್ಮಾರ್ಗದಲ್ಲಿ ನಾವೆಲ್ಲ ಹೋದಾಗ ನಮಗೂ ಒಳ್ಳೆಯದಾಗುತ್ತೆ, ಸಮಾಜಕ್ಕೆ ಒಳ್ಳೆಯದಾಗುತ್ತೆ. ಈ ಒಂದು ಕಾರ್ಯವನ್ನು ದೇವಲಾಪುರ ಗ್ರಾಮಸ್ಥರು ಮತ್ತು ಭಿಕ್ಷುರವರು ಎಲ್ಲರೂ ಸೇರಿ ಈ ಒಂದು ಮಾತು ಕಾರ್ಯವನ್ನು ಮಾಡಿದ್ದಾರೆ. ಎಲ್ಲರಿಗೂ ಬಸವಾದಿ ಶರಣರ ಗುರುಮಲ್ಲೇಶ್ವರ ಆಶೀರ್ವಾದ ಇರಲಿ ಅಂತ ಹೇಳಿ ಮುಂದೆ ಮಾಡಿಕೊಳ್ಳೋಣ. ಯಾವುದೇ ಶಿಷ್ಯರಿಗೆ ಆ ಗುರುವಿನಿಂದ ಸಿಗುವ ಮೆಚ್ಚುಗೆ ಮಾತಿಗಿಂತ ಮತ್ತೇನು ಸಿಗುವುದಿಲ್ಲ. ಈ ದಿನ ನಮ್ಮ ಜಡೆ ಸ್ವಾಮಿಗಳವರಿಗೆ ಅವರ ಗುರುಗಳಿಂದ ಬಹಳ ಮೆಚ್ಚುಗೆಯ ಮಾತುಗಳು ಸಿಕ್ಕಿದೆ. ಈಗ ಮಹಂತ ಸ್ವಾಮಿಗಳವರಿಗೆ ಸನ್ಮಾನ. ಹಿಂದೆ ಬಾ, ಫ್ಲಾಶ್ ಕಟ್ ಮಾಡಬೇಕಾಯ್ತು.
ಸರ್ ಹಾಗೆ ಇಟ್ಟು ಲಾಸ್ಟ್ ಪದ್ಧತಿ ಈಗ ಹಾಂ ಸರ್ ಇಲ್ಲ ಸ್ವಾಮಿ ಮಾದೇವನ ಭಕ್ತರ ಮನೆ ಮನೆ ಮಾವನ ಅಲ್ಲಿ ಹುಡುಕದಿರು ಸ್ವಾಮಿ ಮಾದೇವನ ಅಲ್ಲಿ ಮನೆ ಮಾಡಿರುವವನ ಅಲ್ಲಿ ಅಲ್ಲಿ ಗಿರಿಯ ಹತ್ತಲು ಬೇಡ ಗುಡಿಯ ಸುತ್ತಲು ಬೇಡ ವೇದ ಓದಲು ಬೇಡ ನಾದ ಮಾಡಲು ಬೇಡ ಗಿರಿಯ ಹತ್ತಲು ಬೇಡ ಗುಡಿಯ ಸುತ್ತಲು ಬೇಡ ವೇದ ಓದಲು ಬೇಡ ನಾದ ಮಾಡಲು ಬೇಡ ಸಾಧುಗಳ ಸಂಗ ಬೇಡ ಮಾನಿನಿಯ ತೊರಿಬೇಡ ಸಾಧುಗಳ ಸಂಗ ಬೇಡ ಮಾನಿನಿಯ ತೊರಿಬೇಡ ಮನದಲ್ಲಿ ಮಾದೇವ್ನ ನೀ ಮರೆಯಬೇಡ ಮನದಲ್ಲಿ ಮಾದೇವ್ನ ನೀ ಮರೆಯಬೇಡ ಅಲ್ಲಿ ಹುಡುಕದಿರು ಸ್ವಾಮಿ ಮಾದೇವನ ಅಂಗವಿಕಲರ ಕಂಡು ವ್ಯಂಗ್ಯ ಮಾಡಲು ಬೇಡ ಅನ್ನದಾನವ ಮಾಡಿ ಅನ್ಯರಿಗೆಳಬೇಡ ಅಂಗವಿಕಲರ ಕಂಡು ವ್ಯಂಗ್ಯ ಮಾಡಲು ಬೇಡ ಅನ್ನದಾನವ ಮಾಡಿ ಅನ್ಯರಿಗೆಳಬೇಡ ಜಾತಿ ಎಣಿಸಲು ಬೇಡ ನೀತಿಯ ಬಿಡಬೇಡ ಜಾತಿ ಎಣಿಸಲು ಬೇಡ ನೀತಿಯ ಬಿಡಬೇಡ ಮಾದೇವ ಮನದಲ್ಲಿ ನೆಲೆಸುವನು ಮರಿಬೇಡ ಮಾದೇವ ಮನದಲ್ಲಿ ನೆಲೆಸುವನು ಮರಿಬೇಡ ಅಲ್ಲಿ ಹುಡುಕದಿರು ಸ್ವಾಮಿ ಮಾದೇವನ
ಸಾವಿರ ವ್ರತ ಬೇಡ, ಪಾಪದ ಪಥ ಬೇಡ, ಸತ್ಯವಂತರ ಕಥೆಯ ನಿತ್ಯ ಕೇಳದಿರಬೇಡ. ಸಾವಿರ ವ್ರತ ಬೇಡ, ಪಾಪದ ಪಥ ಬೇಡ, ಸತ್ಯವಂತರ ಕಥೆಯ ನಿತ್ಯ ಕೇಳದಿರಬೇಡ. ಸ್ವರ್ಗ ನರಕವೆಂಬ ಪ್ರಮೇಯ ನಿಪಡಬೇಡ, ಸ್ವರ್ಗ ನರಕವೆಂಬ ಪ್ರಮೇಯ ನಿಪಡಬೇಡ. ಬೇಡ ಮಾದೇವನ ದಯೆ ಇರಲು ಇದೆ ಸ್ವರ್ಗ ಮರಿಬೇಡ. ಅಲ್ಲಿ ಹುಡುಕದಿರು ಸ್ವಾಮಿ ಮಾದೇವನ, ಭಕ್ತರ ಮನದಲ್ಲಿ ಮನೆ ಮಾಡಿರುವವನ. ಅಲ್ಲಿ ಹುಡುಕದಿರು ಸ್ವಾಮಿ ಮಾದೇವನ. ಓಂ ಮಂಜುನಾಥಾಯ ನಮಃ. 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 ನಮೋ ಮಂಜುನಾಥ ಪ್ರಭೋ ಮಂಜುನಾಥ ಶಿವಂ ಮಂಜುನಾಥ ಪ್ರಸೀದ ಪ್ರಸೀದ. ನಮೋ ಮಂಜುನಾಥ ಪ್ರಭೋ ಮಂಜುನಾಥ ಶಿವಂ ಮಂಜುನಾಥ ಪ್ರಸೀದ ಪ್ರಸೀದ. ಶ್ರೀ ಕ್ಷೇತ್ರ ಧರ್ಮಸ್ಥಳಾಧೀಶ ವಿಶ್ವೇಶ ಶ್ರೀ ಮಂಜುನಾಥೇಶ್ವರ, ಶ್ರೀ ಮಂಜುನಾಥೇಶ್ವರ. ನಮೋ ಮಂಜುನಾಥ ನಮೋ ಮಂಜುನಾಥ ಪ್ರಭೋ ಮಂಜುನಾಥ ಮಂಜುನಾಥ ಶಿವಂ ಮಂಜುನಾಥ ಮಂಜುನಾಥ ಪ್ರಸೀದ ಪ್ರಸೀದ. ನೇತ್ರಾವತಿ ತೀರ್ಥ ಸುಕ್ಷೇತ್ರ ಸೌಭಾಗ್ಯ ಸೌಂದರ್ಯ ಸಾಕಾರ ಪುಣ್ಯ ಪ್ರಭೋ, ಜಯ ಕೀರ್ತಿ ಶ್ರೀಶೈಲ ಸತ್ಕೀರ್ತಿ ಸಾಂಗತ್ಯ ಸಂದೋಹ ಸಂಯೋಗ ದಿವ್ಯ ಪ್ರಭೋ, ಮಹಾದೇವ ದೇವೇಶ ದೇವಾದಿದೇವ ಜಗನ್ನಾಥ ಮನ್ನಾಥ ಗೌರ ಪ್ರಭೋ, ದೀನ ಜನ ಮಂದಾರ ಭವ ಜಲಧಿಪಾರ, ದೀನ ಜನ ಮಂದಾರ ಭವ ಜಲಧಿಪಾರ ಕೃಪಾಶೀಲ ಶಂಭೋ. ನಮೋ ಮಂಜುನಾಥ ನಮೋ ಮಂಜುನಾಥ ನಮೋ ಮಂಜುನಾಥ. ನಮೋ ಮಂಜುನಾಥ ಪ್ರಭೋ ಮಂಜುನಾಥ ಶಿವಂ ಮಂಜುನಾಥ ಪ್ರಸೀದ ಪ್ರಸೀದ. ನಮೋ ಮಂಜುನಾಥ ಪ್ರಭೋ ಮಂಜುನಾಥ ಶಿವಂ ಮಂಜುನಾಥ ಪ್ರಸೀದ ಪ್ರಸೀದ. सूर्येन्दु अग्न्यादिकोटि प्रभा पूर्ण नेत्रं त्रिनेत्रं प्रभुं पञ्चवक्त्रम्
ಸೂಕ್ಷ್ಮಾತಿ ಸೂಕ್ಷ್ಮಜ್ವಲಜ್ವಲನ ಕುಂಡೆ ಸಮಸ್ತಾಘ ಸಂಹಾರ ಭಸ್ಮತ್ರಿಪುಂಡ್ರಂ ಮಾಹೇಂದ್ರ ನೀಲಾದಿ ರಕ್ಷೋಘ್ನ ರುದ್ರಾಕ್ಷ ಮಣಿರತ್ನ ಕಂಕಣಂ ಫಣಿವೇಷ್ಟಿಭೂಷಣಂ ನಿರಾಧಾರಧಾರ ಉಮಾಗ್ರೀವಹಾರ ನಿರಾಧಾರಧಾರ ಉಮಾಗ್ರೀವಹಾರ ಕೃಪಾ ಸಿಂಧು ಶಂಭೋ ನಮೋ ಮಂಜುನಾಥ ನಮೋ ಮಂಜುನಾಥ ನಮೋ ಮಂಜುನಾಥ ನಮೋ ಮಂಜುನಾಥ ಪ್ರಭೋ ಮಂಜುನಾಥ ಶಿವಂ ಮಂಜುನಾಥ ಪ್ರಸೀದ ಪ್ರಸೀದ ನಮೋ ಮಂಜುನಾಥ ಪ್ರಭೋ ಮಂಜುನಾಥ ಶಿವಂ ಮಂಜುನಾಥ ಪ್ರಸೀದ ಪ್ರಸೀದ ಜಯ ಜಯ ಪ್ರತ್ಯಕ್ಷ ಪರಮೇಶ್ವರ ಜಯ ಜಯ ಶುಭವರದ ಗಂಗಾಧರ ಜಯ ಜಯ ಗಿರಿನಿಲಯ ಗೌರೀವರ ಜಯ ಜಯ ನಟ ನಟನ ನಾಟ್ಯೇಶ್ವರ ಜಯ ಜಯ ಧನುಜ ಗಜ ಚರ್ಮಾಂಬರ ಜಯ ಜಯ ತ್ರಿಪುರ ಹರ ಬೃಹದೀಶ್ವರ ಜಯ ಜಯ ಪಂಚಮುಖ ಪಂಚಾಕ್ಷರ ಜಯ ಜಯ ಚಂದ್ರಧರ ಸೋಮೇಶ್ವರ ಪಾಹಿ ಮಾಂ ಶ್ರೀಮಂಜುನಾಥೇಶ್ವರ ನಮೋ ಮಂಜುನಾಥ ಪ್ರಭೋ ಮಂಜುನಾಥ ಶಿವಂ ಮಂಜುನಾಥ ಪ್ರಸೀದ ಪ್ರಸೀದ ನಮೋ ಮಂಜುನಾಥ ಪ್ರಭೋ ಮಂಜುನಾಥ ಶಿವಂ ಮಂಜುನಾಥ ಪ್ರಸೀದ ಪ್ರಸೀದ ಶ್ರೀ ಕ್ಷೇತ್ರ ಧರ್ಮಸ್ಥಳಾಧೀಶ ವಿಶ್ವೇಶ ಶ್ರೀ ಮಂಜುನಾಥೇಶ್ವರ ಶ್ರೀ ಮಂಜುನಾಥೇಶ್ವರ ನಮೋ ಮಂಜುನಾಥ ಪ್ರಭೋ ಮಂಜುನಾಥ ಶಿವಂ ಮಂಜುನಾಥ ಪ್ರಸೀದ ಪ್ರಸೀದ ನೇತ್ರಾವತಿ ಪಾಪವ ಕಳೆಯುವುದಯ್ಯ ನೇತ್ರಾವತಿ ಪಾಪವ ಕಳೆಯುವುದಯ್ಯ ನೇತ್ರಾವತಿ ಪಾವನವಾದುದಯ್ಯ ನೇತ್ರಾವತಿ ಪಾಪವ ಕಳೆಯುವುದಯ್ಯ ನೇತ್ರಾವತಿ ಪಾಪವ ಕಳೆಯುವುದಯ್ಯ ನೇತ್ರಾವತಿ ನೇತ್ರಾವತಿ ಸ್ನಾನ ನಾವು ಮಾಡೋಣ ಶ್ರೀ ಮಂಜುನಾಥನ ನಾವು ನೋಡೋಣ ಶ್ರೀ ಮಂಜುನಾಥನ ನಾವು ನೋಡೋಣ ಶ್ರೀ ಮಂಜುನಾಥನ ನಾವು ನೋಡೋಣ ನೇತ್ರಾವತಿ ಸ್ನಾನ ನಾವು ಮಾಡೋಣ ನೇತ್ರಾವತಿ ಸ್ನಾನ ನಾವು ಮಾಡೋಣ
ಜನಿಸಿದಳಂತೆ ಶ್ರೀಹರಿಯ ಪಾದದಿಂದ, ನೇತ್ರಾವತಿ ಜನಿಸಿದಳಂತೆ ಕಂಗಳಿಂದ. ಗಂಗೆಯು ಜನಿಸಿದಳಂತೆ ಶ್ರೀಹರಿಯ ಪಾದದಿಂದ, ನೇತ್ರಾವತಿ ಜನಿಸಿದಳಂತೆ ಕಂಗಳಿಂದ. ನೇತ್ರಾವತಿ ಜನಿಸಿದಳಂತೆ ಕಂಗಳಿಂದ, ನೇತ್ರಾವತಿ ಜನಿಸಿದಳಂತೆ ಕಂಗಳಿಂದ, ನೇತ್ರಾವತಿ ಜನಿಸಿದಳಂತೆ ಕಂಗಳಿಂದ. ನೇತ್ರಾವತಿ ಸ್ನಾನ ನಾವು ಮಾಡೋಣ, ಶ್ರೀ ಮಂಜುನಾಥನ ನಾವು ನೋಡೋಣ, ಶ್ರೀ ಮಂಜುನಾಥನ ನಾವು ನೋಡೋಣ, ಶ್ರೀ ಮಂಜುನಾಥನ ನಾವು ನೋಡೋಣ. ನೇತ್ರಾವತಿ ಸ್ನಾನ ನಾವು ಮಾಡೋಣ. ಉತ್ತರದ ಗಂಗಾ ನದಿಯು, ದಕ್ಷಿಣದ ನೇತ್ರಾವತಿಯು ಪರಶಿವನ ಸೇವೆಗಾಗಿ ಹರಿದಿರುವುದು. ಉತ್ತರದ ಗಂಗಾ ನದಿಯು, ದಕ್ಷಿಣದ ನೇತ್ರಾವತಿಯು ಪರಶಿವನ ಸೇವೆಗಾಗಿ ಹರಿದಿರುವುದು. ಪರಶಿವನ ಸೇವೆಗಾಗಿ ಹರಿದಿರುವುದು. ನಮಗೆ ಪುಣ್ಯವ ನೀಡಲೆಂದು ಒಲಿದಿರುವುದು, ಪುಣ್ಯವ ನೀಡಲೆಂದು ಒಲಿದಿರುವುದು. ನೇತ್ರಾವತಿ ಸ್ನಾನ ನಾವು ಮಾಡೋಣ, ಶ್ರೀ ಮಂಜುನಾಥನ ನಾವು ನೋಡೋಣ, ಶ್ರೀ ಮಂಜುನಾಥನ ನಾವು ನೋಡೋಣ, ಶ್ರೀ ಮಂಜುನಾಥನ ನಾವು ನೋಡೋಣ. ನೇತ್ರಾವತಿ ಸ್ನಾನ ನಾವು ಮಾಡೋಣ. ಸ್ವಾಮಿಗೆ ಅಭಿಷೇಕ ಮಾಡಿದ ನೇತ್ರಾವತಿ ತೀರ್ಥವ ಮುಖದ ಮೇಲೆ ಚೆಲ್ಲಿದಾಗ, ಸ್ವಾಮಿಗೆ ಅಭಿಷೇಕ ಮಾಡಿದ ನೇತ್ರಾವತಿ ತೀರ್ಥವ ಮುಖದ ಮೇಲೆ ಚೆಲ್ಲಿದಾಗ, ತೀರ್ಥವ ಮುಖದ ಮೇಲೆ ಚೆಲ್ಲಿದಾಗ ಮಾಟ ಮಂತ್ರಗಳೆಲ್ಲ ಕಾಡದಯ್ಯ, ಮಾಟ ಮಂತ್ರಗಳೆಲ್ಲ ಕಾಡದಯ್ಯ. ನೇತ್ರಾವತಿ ಸ್ನಾನ ನಾವು ಮಾಡೋಣ, ಶ್ರೀ ಮಂಜುನಾಥನ ನಾವು ನೋಡೋಣ, ಶ್ರೀ ಮಂಜುನಾಥನ ನಾವು ನೋಡೋಣ, ಶ್ರೀ ಮಂಜುನಾಥನ ನಾವು ನೋಡೋಣ. ನೇತ್ರಾವತಿ ಸ್ನಾನ ನಾವು ಮಾಡೋಣ, ಶ್ರೀ ಮಂಜುನಾಥನ ನಾವು ನೋಡೋಣ, ಶ್ರೀ ಮಂಜುನಾಥನ ನಾವು ನೋಡೋಣ, ಶ್ರೀ ಮಂಜುನಾಥನ